ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾನೆ, ಯಥೇಚ್ಛೈಸಿ ತಥಾ ಕುರು. ಅಂದ್ರೆ ನಿನಗೆ ಹೇಗ್ ಅನ್ಸುತ್ತೋ ಹಾಗ್ ಮಾಡು. ನಾವು ಹೇಳ್ತೀವಲ್ಲ ಮಕ್ಳಿಗೆ ಕೊನೆಗೆ, ನಿಂಗೆ ಏನ್ ಅನ್ಸುತ್ತೋ ಅದ್ ಮಾಡಪ್ಪ, ನನ್ ಬಗ್ಗೆ ಏನು ನೀನ್ ತಲೆ ಕೆಡಿಸ್ಕೋಬೇಡ ಅಂತ. ಜಸ್ಟ್ ಲೈಕ್ ದಟ್ ಭಗವಂತನು ಹೇಳ್ತಾ ಇದ್ದಾನೆ, ನಾನ್ ನಿನಗೆ ಏನೆಲ್ಲ ಬುದ್ಧಿ ಹೇಳ್ಬೋದಿತ್ತೋ ಎಲ್ಲವನ್ನ ಹೇಳಿದ್ದೀನಿ. ಅದ್ರ ಜೊತೆ ಜ್ಞಾನವನ್ನ ಭಗವಂತನೇ ಕೊಟ್ಟಿದ್ದಾನೆ. ಬುದ್ಧಿ ಹೇಳೋದಷ್ಟೇ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋ ಜ್ಞಾನವನ್ನ ಕೊಟ್ಟಿದ್ದಾನೆ, ಮನಸ್ಸನ್ನ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಅವನ ವಿಶ್ವರೂಪವನ್ನ ತೋರಿಸುವ ಸಲುವಾಗಿ ಅರ್ಜುನನಿಗೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನೂ ಕೊಟ್ಟು ಭಗವಂತ ಹೇಳ್ತಾನೆ, ಮುಂದೆ ನಿನಗೆ ಹೇಗನ್ಸುತ್ತೋ ಹಾಗ್ ಮಾಡು. ಅಂದ್ರೆ ಇಲ್ಲಿ ಹೇಗನ್ಸುತ್ತೆ ಹಾಗ್ ಮಾಡು ಅಂತ ಹೇಳ್ತಾ ಇರೋದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ಯಾವ ರೀತಿ ಅಂತ ಅಂದ್ರೆ, ಈಗ ಧರ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಮೋಕ್ಷ ಅಂದ್ರೆ ಏನು, ಮೋಕ್ಷದ ಬಗೆಗಿನ ಪರಿಹಾರ ಏನು, ಅಂದ್ರೆ ನಾವು ಮೋಕ್ಷವನ್ನ ಪಡಿಬೇಕು ಅಂದ್ರೆ ನಾವು ಹೇಗ್ ಪಡಿಬೇಕು, ಎಲ್ಲವನ್ನ ಹೇಳ್ಕೊಟ್ಬಿಟ್ಟಿದ್ದಾನೆ. ಇಂಥದ್ ಹೇಳಿದಾನೆ, ಇಂಥದ್ ಹೇಳಿಲ್ಲ ಅನ್ನೋ ಹಾಗೆ ಇಲ್ಲ. ಇಷ್ಟೆಲ್ಲ ಹೇಳದ ಮೇಲೆ ಇನ್ನು ನಿನಗೆ ಸೇರಿದ್ದು, ನಿನಗೆ ಬಿಟ್ಟಿದ್ದು. ಯಾಕೆ ಭಗವಂತ ನಮ್ಗ ಮೇಲ್ನೋಟಕ್ಕೆ ಅನ್ಸುತ್ತೆ, ನಮ್ಮ ಕೈ ಬಿಟ್ಬಿಟ್ಟು ನಿನ್ಗೆ ಹೇಗ್ ಇಷ್ಟನೋ ಹಾಗೆ ಮಾಡ್ಕೊ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಅಂದ್ರೆ, ಇಲ್ಲಿ ನಾವು ಭಗವಂತನಿಗೆ ಇನ್ನಷ್ಟು ಶರಣಾಗ್ಬೇಕು. ಅದೇ ರೀತಿ ನಾವು ಇನ್ನಷ್ಟು ಅಂದ್ರೆ ಮೋಕ್ಷದ ದಾರಿಗೆ ಹೋಗುವಂತಹ ಒಂದು ಮಾರ್ಗವನ್ನ ನಾವೇ ಹಿಡಿಬೇಕು ಅನ್ನೋದು ಭಗವಂತನ ಆಸೆಯಾಗಿರತ್ತೆ. ಅಂದ್ರೆ ಇಲ್ಲೆಲ್ಲೂ ಸಹ ಭಗವಂತ ಯಾವುದಕ್ಕೂ ಸಹ ಒತ್ತಾಯ ಮಾಡ್ತಾ ಇಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಅವರ್ ಸನಾತನ ಧರ್ಮ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದು ಒಂಥರ ಹೇಳ್ತಾರಲ್ಲ, ಹೆಣ್ಣಿಗೆ ಗುಣನೂ ಎಷ್ಟು ಮುಖ್ಯನೋ ಗುಣದ ಜೊತೆ ಸೌಂದರ್ಯನೂ ಬಂದ್ರೆ ಸೊನೆ ಪೆ ಸುಹಾಗ ಅನ್ನೋ ಹಾಗೆ, ಇಲ್ಲಿ ಇನ್ನೂ ಸಹ ಭಗವಂತ ನಮಗೆ ಜ್ಞಾನ ಗುಣ ಎಲ್ಲವನ್ನ ಕೊಟ್ಟು ಯಾವುದಕ್ಕೂ ಸಹ ಆತ ನಮಗೆ ಒತ್ತಾಯಿಸ್ತಾ ಇಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ, ನೀನೇ ಸರಿಯಾದ ಮಾರ್ಗಕ್ಕೆ ಬಾ. ಯಾಕೆ ಅಂತ ಅಂದ್ರೆ, ಹೇ ಇಲ್ಲಿ ಭಗವಂತನಿಗೆ ಒಂದು ಆಸೆ ಅಂದ್ರೆ, ನೀನು ಪ್ರಭಾವದಿಂದ ಬದಲಾಗಬೇಡ, ಸ್ವಭಾವದಿಂದ ಬದಲಾಗು. ನೋಡಿ, ಅಂದ್ರೆ ನಮ್ಮೆಲ್ಲರ ಆಸೆನೂ ಸಹ ಅದೇನೆ. ಏನೋ ಒಂದ್ ಯಾರೋ ಹೇಳಿದ್ರು, ಏ ಇಲ್ಲಿಗ್ ಬಂದ್ಬಿಡು, ಹಿಂಗ್ ಹೋಗ್ಬಿಡೋಣ, ಹಂಗ್ ಹೋಗ್ಬಿಡೋಣ. ಅವ್ರು ಹೇಳ್ದಂಗೆ ನೀನು ಕುರಿ ಮಂದೆ ಹಾಗೆ ನೀನ್ ಹೋಗ್ಬೇಡ. ನಿನಗೆ ಬುದ್ಧಿ ಇದೆ ಅಲ್ವಾ, ನಿನಗೆ ಜ್ಞಾನ ಇದೆ ಅಲ್ವಾ, ನಿನಗೆ ವಿದ್ಯೆ ಇದೆ ಅಲ್ವಾ, ಈಗ ನೀನು ಹೋಗು. ಹೇಗೆ ಅಂತ ಅಂದ್ರೆ, ಒಂದು ಎಕ್ಸ್ಪೆಷಲಿ ಹೆಣ್ಮಕ್ಳು ತರಕಾರಿ ತರಬೇಕಾದ್ರೆ ಅವರಿಗೆ ಗೊತ್ತಿರುತ್ತೆ. ಎಸ್, ಮೆಣಸಿನಕಾಯಿ ಖಾರ ಇರುತ್ತೆ, ಟೊಮ್ಯಾಟೊ ಹುಳಿ ಇರುತ್ತೆ, ಹಾಗೆ ಹಾಗಲಕಾಯಿ ಕಹಿನೂ ಇರುತ್ತೆ. ಗೊತ್ತಲ್ವಾ ಅವರಿಗೆಲ್ಲ? ಗೊತ್ತಿದ್ದು ತರಕಾರಿ ತಗೊಂಡ್ಬರ್ತಾರೆ ಅಲ್ವಾ? ಯಾಕೆ ತಗೊಂಡ್ ಬರ್ತಾರೆ? ಎಸ್, ಹಾಗಲಕಾಯಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಶುಗರ್ ಕಂಟ್ರೋಲ್ ಮಾಡತ್ತೆ, ವಾರಕ್ಕೊಂದಿನನಾರು ಹಾಗಲಕಾಯಿ ತಿನ್ಲೇಬೇಕು. ಹುಣಸೆ ಹಣ್ಣಿಲ್ಲ ಅಂದ್ರೆ ಟೊಮೆಟೊ ಹಾಕಿದ್ರೆ ಅಡಿಗೆಗೆ ಹುಳಿ ಸರಿ ಹೋಗತ್ತೆ. ಇದು ಜ್ಞಾನ. ಅದೇ ರೀತಿ ಇಲ್ಲಿ ಭಗವಂತನೂ ಅಷ್ಟೇ. ಇಲ್ಲಿ ಅಡಿಗೆ ಮನೆ ಉದಾಹರಣೆ ಕೊಟ್ಟಿದ್ದು ಜಸ್ಟ್ ನಿಮ್ಮ ತಿಳುವಳಿಕೆಗಷ್ಟೇ. ಅಂದ್ರೆ ಇಲ್ಲೂ ಹಾಗೆ ಭಗವಂತ ತನ್ನ ಎಲ್ಲ ಜ್ಞಾನದ ಸಾರವನ್ನ ಕೊಟ್ಟು ಹೇಳ್ತಾನೆ, ಯಥೇಚ್ಛೈಸಿ ತಥಾ ಕುರು. ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ಅಂದ್ರೆ ನಾವ್ ಹೇಳ್ತೀವಲ್ಲ, ಅವನು ಇಷ್ಟೊಂದು ಭಗವದ್ಗೀತೆಯನ್ನ ಉಪದೇಶ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಅವಶ್ಯಕತೆ ಇತ್ತ? ಅರ್ಜುನ ಕುಸಿದು ಬಿದ್ದು, ಇಲ್ಲ ನನ್ ಕೈಲಿ ಆಗ್ತಾನೆ ಇಲ್ಲ ಅಂದ ತಕ್ಷಣ ಅರ್ಜುನನಿಗೆ ಒಂದು ಏಟ್ ಕೊಟ್ಬಿಟ್ಟು ನಡಿ ಯುದ್ಧಕ್ಕೆ ಅಂದಿದ್ರೆ ಖಂಡಿತವಾಗ್ಲೂ ಅವನು ಯುದ್ಧ ಮಾಡ್ತಿದ್ದ. ಅವನು ಯುದ್ಧ ಮಾಡಲ್ಲ ಅಂತ ಹೇಳ್ತಾನೆ ಇರ್ಲಿಲ್ಲ. ಯಾಕೆ
ಇಷ್ಟೊಂದು ಉಪದೇಶ ಕೊಟ್ನಪ್ಪ ಅಂತ ಅನ್ನೋದಾದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಪ್ರಭಾವದಿಂದ ಬದಲಾಗ್ಬೇಡ, ಸ್ವಭಾವದಿಂದ ಬದಲಾಗು. ಒಬ್ಬ ಒಳ್ಳೆ ಸ್ನೇಹಿತನಿಗೆ ಅವನಿಗೆ ನೋವಾದಾಗ, ಅವನಿಗೆ ದುಃಖ ಆದಾಗ ನಮಿಗ್ ಗೊತ್ತಿರುತ್ತೆ. ದುಃಖ ಆಗ್ತಿದೆ ಅವನಿಗೆ. ಅವನ ದುಃಖ ನಮಗೆ ವಿ ಕ್ಯಾನ್ ಫೀಲ್. ನಮ್ಮ ಅನುಭವಕ್ಕೆ ಬರುತ್ತೆ. ಆದ್ರೂ ಸಹ ಅವ್ರನ್ನ ಒಂದು ಹಗ್ ಮಾಡ್ಬಿಟ್ಟು ಏನ್ ಹೇಳ್ತೀವಿ? ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಚಿಂತೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಬರ್ತೀವಿ. ಆದ್ರೆ ಚಿಂತೆ ಮಾಡೋದು, ಬಿಡೋದು ಅವ್ರ ಕೈಲೇ ಇರುತ್ತೆ. ಹೇಗೆ? ತನ್ನ ಮನಸ್ಸಿನಿಂದ. ಹಾಗೇನೆ ಇಲ್ಲೂ ಅಷ್ಟೇ ಭಗವಂತ ಮನಸ್ಸನ್ನ ಪರಿವರ್ತನೆ ಮಾಡ್ಬೇಕು. ಅದಕ್ಕೆ ರೀ ಅವನನ್ನ ಹೇಳೋದು. ಅವನು ತುಂಬಾ ದೊಡ್ಡ ವೈದ್ಯ ಅವನು. ಆರ್ಥಾವಿಷಣ್ಣಾಃ ಶಿಥಿಲಾಶ್ಚ ಭೀತಾಃ ಘೋರೇಷು ಚ ವ್ಯಾಧಿಷು ವರ್ತಮಾನಾಃ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರಂ ವಿಮುಕ್ತ ದುಃಖ ಸುಖಿನೋ ಭವಂತು. ಇದನ್ನ 2 ಸಾರಿ ಹೇಳ್ತೀವಿ. ಯಾಕೆ 2 ಸಾರಿ ಹೇಳ್ತೇವಪ್ಪ ಅಂತ ಅಂದ್ರೆ, ಭಗವಂತ ಕೇವಲ ದೈಹಿಕ ಕಾಯಿಲೆಗಳಷ್ಟೇ ಅಲ್ಲ, ನನ್ನ ಎಲ್ಲ ಮಾನಸಿಕ ಕಾಯಿಲೆಗಳನ್ನ ಬಗೆಹರಿಸುವ ಭಾರ ನಿನ್ನದು ಅಂತ. ಹಾಗೇನೆ ಡಾಕ್ಟರ್ ಮೆಡಿಕೇಶನ್ ಎಲ್ಲ ಕೊಟ್ಟ ಮೇಲೆ ನಾವು ಹುಷಾರಾಗ್ತೀವಿ. ಅದೇ ರೀತಿ ಇಲ್ಲಿ ಅರ್ಜುನನಿಗೂ ಹಾಗೆ ಅವನಲ್ಲಿದ್ದಂತಹ ಎಲ್ಲ ಮಾನಸಿಕ ಒತ್ತಡಗಳಿಗೆ, ಕಾಯಿಲೆಗಳಿಗೆ ಭಗವಂತ ಇಲ್ಲಿ ಮದ್ದನ್ನ ಕೊಟ್ಟಿದ್ದಾನೆ. ಮದ್ದನ್ನ ಕೊಟ್ಟು ನಿನ್ನಿಷ್ಟ, ನೀನ್ ಇಷ್ಟ ಬಂದ ಹಾಗೆ ಮಾಡು. ಯಾಕೆ ಅಂತ ಅಂದ್ರೆ, ಕರು ತಾನಾಗಿಯೇ ಅಮ್ಮನ ಬಳಿ ಓಡಿ ಬರ್ಬೇಕು ಅನ್ನೋದು ಅಮ್ಮನ ಆಸೆ. ನಮ್ಮೆಲ್ರಿಗೂ ಅದೇ ಅಲ್ವಾ ಆಸೆ? ನಾವ್ ಹೇಳ್ದೇನೆ ಮಕ್ಳು ನಮ್ಗೊಂದು ಫೋನ್ ಮಾಡ್ಬೇಕು. ನಾವ್ ಹೇಳ್ದೇನೆ ನಮ್ಮ ಮಕ್ಳು ನಮ್ ಬಗ್ಗೆ ಯೋಚನೆ ಮಾಡ್ಬೇಕು. ಅದೇ ರೀತಿ ಇಲ್ಲಿ ಮೋಕ್ಷದ ದಾರಿಯನ್ನ, ಮುಕ್ತಿಯ ದಾರಿಯನ್ನ ಭಗವಂತ ಕೊಟ್ಟಿದ್ದಾನೆ. ನಮ್ಮ ಆಸೆ ಈ ದೈಹಿಕ ಆಸೆಗಳು. ಅಯ್ಯೋ ನನ್ ಮಗು ಫೋನ್ ಮಾಡ್ಬೇಕು, ನನ್ನನ್ನ ವಯಸ್ಸಾದ ಕಾಲಕ್ಕೆ ನೋಡ್ಕೋಬೇಕು, ಈ ತರ ಎಲ್ಲ ನಮ್ಗೆ ಆಸೆ ಇದೆ ರೀ. ಆದ್ರೆ ಭಗವಂತನಿಗೆ ಮಕ್ಳ ಮೇಲೆ ಆಸೆ, ನಮ್ಮೆಲ್ಲರ ಮೇಲೆ ಆಸೆ. ಯಾಕೆ ಅಂತಂದ್ರೆ ಅವನನ್ನ ನೋಡ್ಕೋಬೇಕು ಅಂತ ಅಲ್ಲ, ನಮಗೆ ಮೋಕ್ಷ ದೊರಕಬೇಕು. ಅಯ್ಯೋ ಈ ಮಗು ಮತ್ತೆ ಹುಟ್ಟು ಸಾವಿನ ಈ ಸರಪಣಿಯಲ್ಲೇ ಕಟ್ ಹಾಕೊಂಡ್ಬಿಟ್ಟಿದ್ಯಲ್ಲ ಈ ಭೂಮಿ ಮೇಲೆ, ಇದನ್ನ ಬಿಡಿಸ್ಬಿಟ್ಟು ಬೇಗ ಬಂದ್ಬಿಡಬಾರ್ದಾ ಅನ್ನೋ ಒಂದೇ ಒಂದು ಆಸೆ. ಅದಕ್ಕೇನೆ ಹೇಳ್ತಾ ಇದ್ದೇನೆ, ನಿನ್ನಿಷ್ಟ, ನಿನ್ಗೆ ಹೇಗ್ ಸರಿ ಅನ್ಸುತ್ತೋ ಹಾಗ್ ಮಾಡು, ನಾನು ಹೀಗೇ ಮಾಡು ಅಂತ ಖಂಡಿತವಾಗ್ಲೂ ನಾನು ನಿನಗೆ ಹೇಳೋದಿಲ್ಲ. ಇದರಿಂದ ನಮಗೆ ಒಂದು ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಏನನ್ನ ತಿಳ್ಕೋಬೇಕಪ್ಪ ಅಂದ್ರೆ, ನಾವು ಅಷ್ಟೇ ಮಕ್ಕಳಿಗೆ ಏನನ್ನು ಹೇರೋದಿಕ್ಕೆ ಹೋಗ್ಬಾರ್ದು. ಎಲ್ಲ ಜ್ಞಾನವನ್ನ ಕೊಟ್ಟು ಬಿಟ್ಬಿಡ್ಬೇಕು. ಹೇಳ್ತಾರಲ್ಲ, ಪ್ರೀತಿ ಹೇಗಿರಬೇಕು ಅಂದ್ರೆ ಹಕ್ಕಿಯ ಪ್ರೀತಿಯ ಹಾಗೆ ಇರಬೇಕು. ಹಕ್ಕಿ ಪ್ರೀತಿ ಹೇಗಿರುತ್ತೆ? ಗುಟುಕನ್ನ ನೀಡುತ್ತೆ, ಲಾಲನೆ ಪಾಲನೆ ಪೋಷಣೆ ಎಲ್ಲವನ್ನ ಮಾಡುತ್ತೆ. ಅದು ಹಾರ್ತೀನಿ ಅಂದಾಗ ಹೌದಾ ಹಾರು. ಯಾಕೆ ಅಂತ ಅಂದ್ರೆ, ಯಾವುದಕ್ಕೂ ಅಂಟಿಕೊಳ್ಳಬಾರದು ಅಲ್ವಾ? ತುಂಬಾ ಸುಂದರವಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಅಂಟ್ಕೊಳ್ಳೋ ಹಾಗಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಕರ್ತವ್ಯ ಬಿಡೋ ಹಾಗಿಲ್ಲ. ನಮ್ಮ ಕರ್ತವ್ಯವನ್ನೂ ಸಹ ಮಾಡ್ಬೇಕು. ಜಸ್ಟ್ ಲೈಕ್ ಎ ಬರ್ಡ್. ಅದಕ್ಕೆ ಫೀಡ್ ಮಾಡ್ಬೇಕಾ? ಫೀಡ್ ಮಾಡ್ಬೇಕು. ಅದಕ್ಕೆ ಹಾರ್ತೀನಿ ಅನ್ನತ್ತ, ಸರಿ ಹಾರು. ಹಾರೋದಕ್ಕೆ ಕಲಿಸ್ಲೇಬೇಕು. ನೋಡಿ, ಹದ್ದು ಎಷ್ಟು ಚೆನ್ನಾಗಿ ಕಲಿಸುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರಿಗೂ ಗೊತ್ತು. ಅದು ತುಂಬಾ ಬೆಟ್ಟದ ಮೇಲೆ ತುತ್ತ ತುದಿಯಲ್ಲಿ ಅದು ಅದರ ಗೂಡನ್ನ ಕಟ್ಕೊಂಡಿರುತ್ತೆ. ಆ ಪಕ್ಷಿ ಹಾರೋದನ್ನ ಹೇಗೆ ಕಲ್ಸುತ್ತೆ ಅಂದ್ರೆ, ತಾಯಿಯಾದ ಪಕ್ಷಿ ಆ ಮರಿ ಹಕ್ಕಿಯನ್ನ ದಬ್ಬುತ್ತಂತೆ. ಯಾಕೆ ದಬ್ಬತ್ತೆ ಅಂದ್ರೆ, ನೀನೇ ಹಾರೋದನ್ನ ಕಲಿ ಅಂತ. ಅದೇ ರೀತಿ ನಾವು ಸಹ ಅಷ್ಟೇ ನಮ್ಮ ಎಲ್ಲ ಕರ್ತವ್ಯವನ್ನ ಮಾಡ್ತಾ, ಅದು ಕೆಲವೊಮ್ಮೆ ಅಹಿತ ಅನ್ನಿಸಬಹುದು, ಆದ್ರೂ ಸಹ ಎಲ್ಲ ಕರ್ತವ್ಯವನ್ನ, ನಮ್ಮ ಕರ್ಮವನ್ನ ಮಾಡ್ತಾ ಯಾವುದಕ್ಕೂ ಅಂಟ್ಕೋಬಾರದು. ಯಾವುದರಿಂದಲೂ ಫಲದ ನಿರೀಕ್ಷೆ ಇರಬಾರದು. ಇನ್ಕ್ಲೂಡಿಂಗ್ ಮಕ್ಕಳಿಂದಲೂ ಸಹ ಇರಬಾರ್ದು, ಗಂಡನಿಂದಲೂ ಇರಬಾರ್ದು, ಯಾರಿಂದನೂ ಇರಬಾರ್ದು. ಯಾಕೆ ಇರಬಾರದು ಅಂತ ಅಂದ್ರೆ, ನನ್ನ ಕರ್ಮದಲ್ಲಿ ಏನಿದೆ ಅದನ್ನ ಮಾಡ್ತೀನಿ, ಫಲದ ನಿರೀಕ್ಷೆನೂ ಇಲ್ಲ ಅಂದಾಗ ಭಗವಂತ ನಮಗೆ ಅವನ ನಮ್ಮ ಯೋಗಕ್ಷೇಮವನ್ನ ಅವನು ನೋಡ್ಕೊಳ್ತಾ ಹೋಗ್ತಾನೆ. ಈಗ ಏನೆಲ್ಲ ಗೀತೆಯ ಸಾರವನ್ನ ಹೇಳ್ದ ಅಂದ್ರೆ, ಗೀತೆಯನ್ನ ಹೇಳ್ದ, ಅದರ
ಸಾರವನ್ನ ಈಗ ಉಳಿದ ಶ್ಲೋಕಗಳಲ್ಲಿ ಹೇಳ್ತಾ ಹೋಗ್ತಾನೆ. ಭಗವಂತ ಹೇಗೆ ಅಂದ್ರೆ ಮೊದಲು ವಿಸ್ತಾರವಾಗಿ ಹೇಳ್ಕೊಂಡು ಬಂದ. ಆ ವಿಸ್ತಾರವಾಗಿ ಹೇಳಿಕೊಂಡು ಬಂದಿದ್ದನ್ನ 18ನೇ ಅಧ್ಯಾಯದ ಮೊದಲಿಗೆ ಕ್ರೋಢೀಕರಿಸಿ ಹೇಳ್ದ. ಆ ಕ್ರೋಢೀಕರಿಸಿದ್ದನ್ನು ಇನ್ನೂ ಸಂಕ್ಷಿಪ್ತವಾಗಿ ನಮಗೆ ಈ ಉಳಿದ ಶ್ಲೋಕಗಳಲ್ಲಿ ಭಗವಂತ ಹೇಳ್ತಾ ಹೋಗ್ತಾನೆ. ಹಾಗಿದ್ರೆ ಏನ್ ಹೇಳ್ತಾನಪ್ಪ ಅಂತ ನೋಡೋದಾದ್ರೆ, ಅವನ್ ಹೇಳ್ತಾನೆ ಸರ್ವ ಗುಹ್ಯತಮಂ, ಎಲ್ಲಕ್ಕಿಂತಲೂ ಅತ್ಯಂತ ರಹಸ್ಯವಾದ, ಭೂಯಃ ಅಂದ್ರೆ ಪುನಃ, ಶೃಣು ಕೇಳು, ಮೇ ನನ್ನ, ಪರಮಂ ಪರಮೋನ್ನತವಾದ, ವಚಃ ಉಪದೇಶವನ್ನ, ಇಷ್ಟ ಅಸಿ ಅಂದ್ರೆ ನೀನು ಪ್ರೀತಿ ಆ ಪ್ರೀತಿಯದ್ದಾಗಿದ್ದೀಯೆ ಅಂದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೇನೆ. ಮೇ ನನಗೆ, ದೃಢಂ ಬಹಳ, ಇತಿ ಎಂದು, ತತಃ ಅದರಿಂದ, ವಕ್ಷ್ಯಾಮಿ ಹೇಳುತ್ತೇನೆ, ತೇ ನಿನಗೆ, ಹಿತಂ ಹಿತವನ್ನ. ಇಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಭೂಯಃ ಅಂದ್ರೆ ಮತ್ತೆ ಕೇಳು. ಯಾಕಪ್ಪ ಮತ್ತೆ ಕೇಳ್ಬೇಕು? ಒಂದ್ಸಲ ಕೇಳಿದ್ರೆ ಸಾಲಲ್ವಾ? ಒಂದ್ಸಲ ಪಾಠ ಮಾಡಿ ಬಿಟ್ಬಿಡ್ಬೇಕಪ್ಪ ಟೀಚರ್ ಆದವರು ಅಲ್ವಾ? ಈ ಟೀಚರ್ಗಳ ಬುದ್ಧಿ ಏನು ಅಂದ್ರೆ ಪದೇ 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 ಪಾಠ ಮಾಡ್ತಾ ಇರ್ತಾರಪ್ಪ. ಯಾಕೆ ಪದೇ ಪದೇ ಪಾಠ ಮಾಡ್ತಾರೆ ಅಂದ್ರೆ ನಾಳೆ ಎಕ್ಸಾಮ್ ಇದೆ ಅನ್ನೋವರೆಗೂ ಕ್ವಶನ್ ಪೇಪರ್ಸ್ ಕಳಿಸ್ತಾನೆ ಇರ್ತಾರೆ, ಕ್ವಶನ್ ಬ್ಯಾಂಕ್ ಕಳಿಸ್ತಾನೆ ಇರ್ತಾರೆ, ಇದನ್ನೆಲ್ಲ ಸಾಲ್ವ್ ಮಾಡಿ ಅಂತಿರ್ತಾರೆ. ಯಾಕೆ ಹೇಳ್ತಾರೆ? ಯಾಕೆ ಅಂತಂದ್ರೆ ಮುಂಬರುವ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಆಗ್ಬೇಕು ಅಂತ ಅಲ್ವಾ? ಅವ್ರಿಗೆ ಅದರಿಂದ ಏನಾದ್ರು ಸಿಕ್ಕುತ್ತಾ? ಅವ್ರಿಗೇನು ಸಿಕ್ಕಲ್ಲ. ಆದ್ರೂ ಸಹ ಅವ್ರಿಗೆ ಆಸೆ, ನನ್ನ ವಿದ್ಯಾರ್ಥಿಗಳು ಬೆಸ್ಟ್ ಆಗ್ಬೇಕು ಅಂತ. ಅದೇ ರೀತಿ ಇಲ್ಲಿ ಭಗವಂತನಿಗೆ ಇರುವಂತಹ ಏಕೈಕ ಆಸೆ ಒಂದೇ, ನಾವು ಇನ್ನಷ್ಟು ಮತ್ತಷ್ಟು ಮಗದಷ್ಟು ಉತ್ತಮರಾಗಬೇಕು ಅಂತ. ಇಲ್ಲಿ ಮತ್ತೆ ಕೇಳು ಅಂತ ಯಾಕೆ ಹೇಳ್ತಿದ್ದಾನೆ ಅಂತಂದ್ರೆ, ನಮ್ಮ ಮನಸ್ಸು ಮಂಗದ ಹಾಗೆ ಅಂತ ಅವನಿಗೆ ಗೊತ್ತು. ನಿನ್ನೆ ಕೇಳಿದ ಪಾಠನೇ ನೆನ್ಪಿರಲ್ಲ, ಇನ್ನು ಪೂರ್ತಿ ಭಗವದ್ಗೀತೆ ಎಲ್ಲಿಂದ ನೆನ್ಪಿರುತ್ತಪ್ಪ? ನನಗಂತೂ ನೆನ್ಪಿರಲ್ಲ, ನಿಮಗ್ ನೆನ್ಪಿದ್ಯಾ ಅಂತ ನಾವು ಹೇಗೆ ಪ್ರಶ್ನೆ ಮಾಡ್ತೀವಿ, ಅದಕ್ಕೋಸ್ಕರ ಇಲ್ಲಿ ಎಲ್ಲದ ಒಟ್ಟಿಗೆನ ಸಾರವನ್ನ ಇಲ್ಲಿ ಭಗವಂತ ಹೇಳ್ತಾನೆ, ಮತ್ತೆ ಕೇಳು. ಸರ್ವಗುಹ್ಯತಮಂ ಪರಂ ವಚಃ ಭೂಯಃ ಮೇ ಶೃಣು ಅಂತ ಹೇಳ್ತಾನೆ. ಅಂದ್ರೆ ಸರ್ವಗುಹ್ಯತಮಂ, ಗುಹ್ಯತಮ ಅಂತ ಅಂದ್ರೆ ರಹಸ್ಯವಾಗಿರೋದು. ಯಾಕೆ ಇಲ್ಲಿ ರಹಸ್ಯ ಅಂತ ಅಂದ್ರೆ, ಒಬ್ಬ ಸಾಧಕನಿಗೆ, ಒಬ್ಬ ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಅನ್ನುವವನಿಗೆ ಭಗವಂತನನ್ನ ಸೇರೋದೇ ಒಂದು ದೊಡ್ಡ ಸಾಧನೆ. ಹೇಗೆ ನಿನ್ನೆ ಕಥೆಯಲ್ಲಿ ಕೇಳಿದ್ವಿ, ಒಬ್ಬ ರಾಜ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಮುಂದಿನ ರಾಜನನ್ನಾಗಿ ಮಾಡೋದಕ್ಕೆ ಆತ ಕಾಯ್ತಾ ಇರ್ತಾನೆ. ಅವನಿಗೆ ಬೇಕಾಗಿದ್ದೇನು ಅಂದ್ರೆ ಆ ಸಾಧನೆಯಲ್ಲಿ ದೃಢತೆ. ಅದೇ ರೀತಿ ಇಲ್ಲಿ ನಮಗೂ ಅಷ್ಟೇ, ನಮ್ಮ ಜೀವನದ ಅಂದ್ರೆ ಈಗ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತ ಅಂದ್ರೆ ಆ ಮನುಷ್ಯನ ಜನ್ಮದ ಏಕೈಕ ಗುರಿ ಒಂದೇ ಆಗಿರಬೇಕು, ನಾನು ನನ್ನ ಭಗವಂತನನ್ನ ಸೇರ್ಬೇಕು, ಮೋಕ್ಷವನ್ನ ಪಡಿಬೇಕು. ಯಾಕೆ ಅಂತ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಏನೋ ಟೈಮ್ ಪಾಸಿಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಖಂಡಿತ ಅಲ್ಲ. ಇಲ್ಲಿ ಭಗವಂತ ಹೇಳ್ತಾ ಇರೋದು ಗುಹ್ಯತಮಂ, ಅತ್ಯಂತ ರಹಸ್ಯವಾಗಿರೋದು. ಯಾಕೆ ರಹಸ್ಯ ಅಂತ ಅಂದ್ರೆ ಪರಮಂ ವಚಃ, ಎಲ್ಲ ವೇದಗಳ ಸಾರ ಏನ್ ಹೇಳ್ತಾ ಇದೆ, ಯಾರನ್ನ ಭಗವಂತ ಅಂತ ಹೇಳ್ತಾ ಇದ್ದಾರೆ, ಯಾರಿಂದ ಈ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ, ಆ ಎಲ್ಲವುದರ ಸಾರ ಎಲ್ಲ ಆ ಭಗವಂತನನ್ನ ಮೊರೆ ಹೋಗೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಒಬ್ಬ ನಿಜಕ್ಕೂ ಸಹ ಸಾಧನೆ ಮಾಡೋನ್ಗೆ ಇದು ತುಂಬಾ ಶ್ರೇಷ್ಠವಾಗಿರುವಂತಹ ಮಾತು. ಯಾಕೆ ಶ್ರೇಷ್ಠವಾಗಿರೋ ಮಾತು ಅಂತ ಅಂದ್ರೆ ಅದಕ್ಕೆ ಉತ್ತರ ಮುಂದೆ ಹೇಳ್ತಾ ಇದ್ದಾನೆ, ಮೇ ಶೃಣು, ನನ್ನಿಂದಲೇ ಮತ್ತೆ ಕೇಳು, ಯಾರಿಂದನೋ ಅಲ್ಲ.
ಈಗ ನೋಡು ನಾನ್ ನಿನಗ್ ಮತ್ತೆ ಇದನ್ನೆಲ್ಲವನ್ನ ಹೇಳ್ತಾ ಇದ್ದೀನಿ. ಯಾಕೆ ಇಲ್ಲಿ ಮತ್ತೆ ನಾನೇ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನಪ್ಪ ಅಂತ ಅಂದ್ರೆ, ಈ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಯಾವತ್ತೋ ಒಂದಿನ ಅರ್ಜುನನಿಗೆ ಅನ್ಸುತ್ತೆ. ಕೃಷ್ಣನು ಇರ್ತಾನೆ. ಅವಾಗ ಕೃಷ್ಣ ಕೇಳ್ತಾನೆ, "ನೀನ್ ಅವತ್ತು ಗೀತೋಪದೇಶ ಮಾಡ್ದ್ಯಲ್ಲ, ಅದನ್ನೆಲ್ಲ ನಾನು ತುಂಬಾ ಟೆನ್ಷನ್ ಅಲ್ಲಿದ್ದೆ ಅವಾಗ. ನನಗೆ ಯುದ್ಧ ಮಾಡ್ಬೇಕಾ ಏನೇನೋ ಮನ್ಸಲ್ಲಿ ತುಂಬಾ ಗೊಂದಲ ಇತ್ತು. ನೀನ್ ಏನೇನೋ ಹೇಳ್ದೆ ನನಗೆ. ಅದನ್ನ ಇನ್ನೊಂದ್ಸಲ ಹೇಳು. ನಾನು ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಂತೀನಿ" ಅಂತ ಹೇಳ್ತಾನೆ. ಆಗ ಭಗವಂತ ನಕ್ಬಿಟ್ಟು ಹೇಳ್ತಾನೆ, "ಖಂಡಿತ ಹೇಳಲ್ಲ ನಾನು" ಅಂತ ಹೇಳ್ತಾನೆ. ಅರ್ಜುನನಿಗೆ ಆಶ್ಚರ್ಯ ಆಗತ್ತೆ. ಅವತ್ತು ನಾನು ಕೇಳದೆ ಇದ್ರೂನು ನೀನ್ ಹೇಳ್ದೆ. ಇವತ್ತು ಕೇ ಹೇಳು ಅಂದ್ರು ಹೇಳಲ್ವಾ ಅಂತ ಹೇಳಿದಾಗ ಭಗವಂತ ಹೇಳ್ತಾನೆ, "ಅವತ್ತು ನಿನಗೆ ಅದರ ಉಪದೇಶದ ಅವಶ್ಯಕತೆ ಇತ್ತು. ಅಟ್ ದ ಸೇಮ್ ಟೈಮ್ ನನಗ್ ಮನ್ಸಿತ್ತು. ಅದಿಕ್ಕೆ ನಾನ್ ಅವಾಗ್ ನಿನಗ್ ಹೇಳ್ದೆ. ಅದಿಕ್ಕೆ ಇಲ್ಲಿ ಹೇಳ್ತಾ ಇರೋದು ಮೇ ಶೃಣು ನನ್ನಿಂದಲೇ ಮತ್ತೆ ಕೇಳು ಅಂತ ಯಾಕೆ ಹೇಳ್ತಿದಾರಪ್ಪ ಅಂತ ಅಂದ್ರೆ, ಈಗ ನಾನ್ ಹೇಳ್ತೀನಿ ಕೇಳ್ಬಿಡು. ಮುಂದೆ ಖಂಡಿತವಾಗಿಯೂ ನಾನು ಹೇಳಲ್ಲ ಮತ್ತೆ. ಮತ್ತೆ ಕೇಳ್ಬೇಕಾ? ವೇದವ್ಯಾಸರು ಮಹಾಭಾರತದಲ್ಲಿ ಬರೆದಿರ್ತಾರೆ ಓದ್ಕೋಬೇಕು. ಅಥವಾ ಇನ್ಯಾವುದೋ ಗುರುಗಳು ಅದರ ಭಾಷ್ಯವನ್ನ ಬರೀತಾರೆ. ಆಗ ನಾವು ತಿಳ್ಕೋಬೇಕೇ ವಿನಃ ಭಗವಂತನ ಬಾಯಿಯಿಂದ ಮತ್ತೆ ಕೇಳುವ ಅವಕಾಶ ಖಂಡಿತವಾಗಿಯೂ ಸಹ ಸಿಗೋದಿಲ್ಲ. ಇದರ ಅರ್ಥ ಕೇವಲ ಅರ್ಜುನನಿಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ. ಈಗ ನಾವು ಏನನ್ನ ಭಗವದ್ಗೀತೆಯನ್ನ ತಿಳ್ಕೊಳ್ತಾ ಇದ್ದೀವಿ, ಈ ತಿಳುವಳಿಕೆ ಜಸ್ಟ್ ಒಂದು ಸಲ ತಿಳಿದು ಬಿಡುವಂತಹ ಶ್ಲೋಕ ಅಲ್ಲ. ಯಾಕೆ ಅಂತ ಅಂದ್ರೆ ಅದಕ್ಕೆ ಇನ್ನೂ ಹೇಳ್ತಾನೆ, ಇಷ್ಟೋಸಿ ಮೇ ದೃಢಮಿತಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯು ಆರ್ ಮೈ ಫೇವ್ರೇಟ್ ಪರ್ಸನ್. ನಾನು ಯಾರಿಗೋ ಹೇಳ್ತಾ ಇಲ್ಲ ಇದನ್ನ. ನನ್ನ ತುಂಬಾ ಫೇವ್ರೇಟ್ ಪರ್ಸನ್ಸ್ ಇದಾರಲ್ಲ, ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಇದ್ರ ಅರ್ಥ ಕೇವಲ ಅರ್ಜುನ ಮಾತ್ರ ಫೇವ್ರೇಟು. ಅರ್ಜುನ ಮಾತ್ರ ತುಂಬಾ ಇಷ್ಟನ ಪಡ್ತಾನಪ್ಪ ಭಗವಂತ. ಇಷ್ಟೋಸಿ ಅಂದ್ರೆ ತುಂಬಾ ಇಷ್ಟ ಪಡೋದು ಅಂತ. ಇಲ್ಲಿ ಕೇವಲ ಅರ್ಜುನನಿಗೆ ಮಾತ್ರ ಭಗವಂತ ಇಷ್ಟ ಪಡ್ತಿಲ್ಲ. ಇವತ್ತು ನಾವು ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದ್ರೇನೆ ಅಲ್ಲಿಗರ್ಥ ಅವನು ಹೇಳ್ತಾ ಇದ್ದಾನೆ ಐ ಲವ್ ಯು ಟೂ ಅಂತ. ನಾವು ಮೊದ್ಲು ಐ ಲವ್ ಯು ಅಂತ ಹೇಳಿದ್ವಿ ಅವನಿಗೆ. ಅದಕ್ಕೋಸ್ಕರನೇ ನಾವು ಅವನು ಹೇಗಿದ್ದಾನೆ, ಅವನ ಅನುಗ್ರಹ ಹೇಗೆ ಪಡಿಬೇಕು ಅಂತ ಈ ಭಗವದ್ಗೀತೆಯನ್ನ ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಹೋದ್ವಿ. ಈಗ ಅವನು ಹೇಳ್ತಾ ಇದ್ದಾನೆ ಐ ಲವ್ ಯು ಟು ಬಿಕಾಸ್ ಯು ಪೀಪಲ್ ಆರ್ ಮೈ ಫೇವ್ರೇಟ್. ನೀವೆಲ್ಲರೂ ನನಗೆ ತುಂಬಾ ಆಪ್ತರು. ನಾನ್ ನಿಮ್ಮೆಲ್ಲರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನ್ ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ಭಗವದ್ಗೀತೆಯ ಅರ್ಥವನ್ನ ಯಾರಾದ್ರೂ ತಿಳ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಅರ್ಥ ಭಗವಂತ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಅಂತ. ತುಂಬಾ ಜನಕ್ಕೆ ಅನ್ಸುತ್ತೆ ಅಲ್ವಾ? ನಮ್ಮನ್ನ ಯಾರೂ ಪ್ರೀತಿಸೋರಿಲ್ಲ. ನಮ್ಮನ್ನ ಯಾರೂ ಅರ್ಥ ಮಾಡ್ಕೊಳ್ಳೋರಿಲ್ಲ. ಲೈಫಲ್ಲಿ ಒಂದಲ್ಲ ಒಂದು ಸಲ ಎಲ್ಲರಿಗೂ ಆ ಥಾಟ್ ಬಂದೇ ಬರುತ್ತೆ. ಯಾರೂ ನಮ್ಮನ್ನ ಪ್ರೀತಿಸ್ತಿಲ್ಲ. ಆದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಆತ ಹೇಳ್ತಾನೆ ಪ್ರೀತಿ ವರ್ಧನಃ ಅಂತ. ಅಂದ್ರೆ ನಮ್ಮಲ್ಲಿ ಪ್ರೀತಿಯನ್ನ ಅತಿ ಹೆಚ್ಚು ಮಾಡ್ತಾ ಹೋಗ್ತಾನೆ. ನಮ್ಮನ್ನ ಪ್ರೀತಿಸೋರನ್ನ ಅತಿ ಹೆಚ್ಚು ಮಾಡ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅದೇ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಭಗವಂತನೇ ಅವನ ಬಾಯಿಂದ ಹೇಳ್ತಿದ್ದಾನೆ, ನೀನು ನನಗೆ ತುಂಬಾ ಇಷ್ಟ. ಯಾರನ್ನ ನಾವು ಇಷ್ಟ ಪಡ್ತೀವ್ರಿ? ಯಾರ್ಯಾರನೋ ಇಷ್ಟ ಪಡ್ತೀವ? ಈಗ ಪಕ್ಕದ ಮನೆ ಮಗು ಫೇಲ್ ಆಯ್ತು. ನಾವ್ ತಲೆ ಕೆಡಿಸ್ಕೊಂತೀವ? ಇಲ್ಲ. ನಮ್ ಮನೆ ಮಗು ಫೇಲ್ ಆಗ್ಲಿ ಹೊಡಿಬಾರ್ದಂಗ್ ಹೊಡಿತೀವಿ. ಯಾಕ್ ಹೊಡಿತೀವಿ? ನಾವ್ ಅವ್ರನ್ನ ಇಷ್ಟ ಪಡ್ತೀವಿ. ಯಾಕ್ ಇಷ್ಟ ಪಡ್ತೀವಿ? ಬಿಕಾಸ್ ನಾವ್ ಅವ್ರನ್ನ ತುಂಬಾ ಪ್ರೀತಿಸ್ತೀವಿ ಅದಿಕ್ಕೇನೆ. ಯಾರಿಗೆ ನಾವು ತುಂಬಾ ಪ್ರೀತಿಸ್ತೀವಿ ಅವ್ರನ್ನ ಮಾತ್ರ ನಾವ್ ಇಷ್ಟ ಪಡೋದಿಕ್ಕೆ ಸಾಧ್ಯ. ಅವರಿಗೆ ಮಾತ್ರ ನಾವು ಕಷ್ಟಗಳನ್ನ ಕೊಡ್ತೀವಿ. ನಮ್ಮ ಮಗುಗ್ ನಾವು ಹೊಡಿತೀವಿ. ಯಾಕ್ ಹೊಡಿತೀವಿ? ನಮ್ಮ ಮಗು ಸರಿಯಾದ ದಾರಿಗೆ ಬರಬೇಕು. ಅಥವಾ ಊಟ ಮಾಡ್ಲಿಲ್ಲ ಅಂದ್ರೆ ಹೊಡಿತೀವಿ. ಯಾಕೆ? ಅದಕ್ಕೆ ವಿಟಮಿನ್ಸ್, ಮಿನರಲ್ಸ್ ಏನೂ ಸಿಕ್ಕಲ್ಲ. ಅದಕ್ಕೆ ಶಕ್ತಿ ಸಿಕ್ಕಲ್ಲ ಅಂತ ಹೊಡಿತೀವಿ. ಹೊಡಿತೀವೋ ಹೊಡಿಯಲ್ವೋ?
ಅದೇ ರೀತಿ ಇವತ್ತು ಭಗವಂತ ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಅಂದ್ರೆ ನಾವು ಅವರ ಮಕ್ಕಳು, ಅವನು ನಮ್ಮನ್ನ ತಿದ್ದಿ ತೀಡ್ತಾ ಇದ್ದಾನೆ. ಇದನ್ನ ಯಾಕೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ? ನಾವು ನಮ್ಮ ಮಕ್ಕಳಿಗೆ ಕಷ್ಟ ಕೊಟ್ರೆ ನಾವು ತುಂಬಾ ಒಳ್ಳೆ ಅಪ್ಪ ಅಮ್ಮ ಅಂತ ಅನ್ನೋದು ನಿಜನೇ. ಆದ್ರೆ ಅವನು ಇವತ್ತು ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂತ ಅಂದ್ರೆ ಅವನು ನಮ್ಮ ತಂದೆಯಾಗಿ ನಮ್ಮನ್ನ ಸರಿ ದಾರಿಗೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇನ್ನೂ ಅದು ಮುಂದುವರಿಸಿ ಹೇಳ್ತಾ ಇದ್ದಾನೆ, ತಥೋ ವಕ್ಷ್ಯಾಮಿ ತೇ ಹಿತಂ. ನೀನು ಬರೀ ನನ್ನ ಫೇವ್ರೇಟ್ ಪರ್ಸನ್ ಅಷ್ಟೇ ಅಲ್ಲ. ಈಗ ನಾನು ಏನು ನಿನ್ನನ್ನ ಹೇಳ್ತಾ ಇದ್ದೀನಿ, ಈಗ ನಾನು ಏನ್ ನಿನಗೆ ಹೇಳ್ತಾ ಇದ್ದೀನಿ, ಇದು ನಿನ್ನ ಉದ್ಧಾರಕ್ಕೆ ಹೇಳುವಂತಹ ಮಾತು. ಯಾವಾಗ ಭಗವಂತ ನಮ್ಮನ್ನ ಇಷ್ಟ ಪಡ್ತಾನೆ, ಆಗ ನಾವು ಅವನ ಭಕ್ತರಾಗ್ತೀವಿ. ಯಾವಾಗ ನಾವು ಅವನನ್ನ ಪ್ರೀತಿಸ್ತೀವಿ, ನಾವು ಅವನ ಭಕ್ತಿಯಲ್ಲಿ ಮುಳುಗಿ ಹೋಗ್ತೀವಿ. ಇವತ್ತು ಭಗವಂತ ನಮ್ಮನ್ನ ಇಷ್ಟಪಟ್ರೆ ಮಾತ್ರ ನಾವು ಭಕ್ತರಾಗೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಭಕ್ತರಾಗೋದಿಕ್ ಸಾಧ್ಯವೇ ಇಲ್ಲ. ಹಾಗೇನೆ ನಮ್ಮಲ್ಲಿ ಪ್ರೀತಿ ಇದ್ರೆ ಮಾತ್ರ ಭಕ್ತಿ ಮೂಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಭಕ್ತಿ ಮೂಡೋದಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಅಲ್ಲಿಗೆ ನಾವೆಲ್ಲ ಎಷ್ಟು ಸ್ಪೆಷಲ್ ಅಲ್ವಾ? ಯಾಕಪ್ಪ ಸ್ಪೆಷಲ್ ಅಂತ ಅಂದ್ರೆ ನಮ್ಮನ್ನ ಭಗವಂತ ಇಷ್ಟ ಪಡ್ತಾ ಇದ್ದಾನೆ, ಭಗವಂತ ಪ್ರೀತಿಸ್ತಾ ಇದ್ದಾನೆ. ಅದಕ್ಕೋಸ್ಕರನೇ ನಮಗೆ ಕಷ್ಟ ಕೊಡ್ತಾ ಇದ್ದಾನೆ ಕಣ್ರಿ. ಯಾಕೆಂದ್ರೆ ನನ್ನ ಮಗು ನನ್ನ ಮನೆಗೆ ಬೇಗ ಬರ್ಬೇಕು, ಸರಿಯಾದ ಮಾರ್ಗದಲ್ಲಿ ಬರ್ಬೇಕು, ಯಾವ್ದೋ ಶಾರ್ಟ್ ಕಟ್ ಅಲ್ಲೆಲ್ಲ ಬರಬಾರದು, ಸರಿಯಾದ ಮಾರ್ಗದಲ್ಲಿ ಬರ್ಬೇಕು ಅನ್ನೋದೇ ಭಗವಂತನಿಗೆ ತುಂಬಾ ಇಷ್ಟ. ಹಾಗೇನೆ ಅದು ಮುಂದುವರೆದು ಹೇಳ್ತಾನೆ ಭಗವಂತ, ಮದ್ ಮನ ಅಂದ್ರೆ ನನ್ನನ್ನ ಕುರಿತು ಚಿಂತಿಸುವವನು, ಭಾವ ಹಾಗೂ ಮದ್ಭಕ್ತ ನನ್ನ ಭಕ್ತನು, ಮದ್ ಯಾಜಿ ನನ್ನ ಆರಾಧಕನು, ಮಾಂ ನನಗೆ ನಮಸ್ಕರು ನಮಸ್ಕಾರಗಳನ್ನ ಅರ್ಪಿಸು, ಮಾಂ ನನ್ನಲ್ಲಿಗೆ, ಏವ ಖಂಡಿತವಾಗಿಯೂ, ಏಷ್ಯಸಿ ಅಂದ್ರೆ ಬರುವೆ, ಸತ್ಯಂ ಸತ್ಯವಾಗಿಯೂ, ತೇ ನಿನಗೆ, ಪ್ರತಿ ಜಾನೆ ಮಾತು ಕೊಡುತ್ತೇನೆ, ಪ್ರಿಯ ಪ್ರೀತಿ ಪಾತ್ರನು, ಅಪಿ ಆಗಿದೆಯೇ ಮೇ ನನಗೆ. ಈ ಶ್ಲೋಕದ ಅರ್ಥ ನಾನು ನೋಟ್ಸ್ ಮಾಡ್ಬೇಕಾದ್ರೆ ನನಗೂ ಸಹ ಒಂದ್ ಕ್ಷಣ ತುಂಬಾ ಭಾವುಕಳಾದೆ. ಯಾಕೆ ಭಾವುಕಳಾದೆ ಅಂತ ಅಂದ್ರೆ, ಇಲ್ಲಿ ಮೊದಲನೇ ಆ ಸಾಲಲ್ಲಿ ಹೇಳ್ತದೆ, ಮದ್ ಆ ಮದ್ಮನ ಮತ್ಮನ ಅಂದ್ರೆ ಮತ್ಮನ ಭವ ಅಂತ ಅಂದ್ರೆ ನನ್ನನ್ನ ನೀನು ಸೇರ್ಬೇಕು ಅಂತ ಇದ್ರೆ ಮನಸ್ಸನ್ನ ನನ್ನಲ್ಲಿ ಇಡು ಅಂತ ಹೇಳ್ತಾನೆ. ಅಂದ್ರೆ ಈಗ ಎಲ್ರೂ ಅಷ್ಟೇ ಅಲ್ವಾ? ನಾವು ಯಾರೋ ಒಬ್ಬ ವ್ಯಕ್ತಿಯನ್ನ ತುಂಬಾ ಪ್ರೀತಿಸ್ತೀವಿ ಅಂದ್ರೆ ಅರ್ಥ, ಆ ಪ್ರೀತಿ ಎಲ್ಲಿರುತ್ತೆ? ನಮ್ಮ ಮನ್ಸಲ್ಲಿರುತ್ತೆ ಅಲ್ವಾ? ಮನಸ್ಸನ್ನೇ ನಾವು ಅವ್ರಿಗೆ ಕೊಡೋದು. ಆ ಮನಸ್ಸಿನಲ್ಲಿ ಯಾರಿರ್ಬೇಕು ಅಂದ್ರೆ ಮಾಧವ ಇರ್ಬೇಕು. ಯಾಕೆ ಮನಸ್ಸಿನಲ್ಲಿ ಮಾಧವ ಇರ್ಬೇಕಪ್ಪ ಅಂದ್ರೆ, ನಾನು ಅವನನ್ನ ಹೋಗಿ ಸೇರ್ಬೇಕು ಅಂತ ಅಂದ್ರೆ, ನಾನು ಹೇಳಿದ್ನಲ್ಲ, ನನ್ನ ಕಾಲುಗಳು ಕೇವಲ ದೇವಸ್ಥಾನದ ಒಳಗೆ ಮಾತ್ರ ಕರೆದುಕೊಂಡು ಹೋಗೋದಿಕ್ಕೆ ಸಾಧ್ಯ. ಭಗವಂತನನ್ನ ಮುಟ್ಟಿ ಬರುವುದಕ್ಕೆ ಸಾಧ್ಯ ಇರೋದು ಕೇವಲ ಮನಸ್ಸಿಗೆ. ಹೇಗೆ ನಾವು ಮನಸ್ಸಿನಿಂದ ಮಾಡಿದಂತಹ ಕೆಲಸಗಳು ನಮಗೆ ಉತ್ತುಂಗಕ್ಕೆ ಏರ್ಸುತ್ತೆ ಅಂತ ಅಂದ್ರೆ ಹೇಳ್ತಾರೆ, ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಮನಸ್ಸಿನಿಂದ ಕೆಲಸ ಮಾಡ್ಬೇಕಂತೆ. ಇದಕ್ಕೆ ಒಂದು ಉದಾಹರಣೆ, ಒಂದು ಪುಟ್ಟ ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಕಾರ್ಪೆಂಟರ್ ವರ್ಕ್ ಅನ್ನ ಮಾಡ್ತಾ ಇರ್ತಾನೆ. ಅದು ತುಂಬಾ ದೊಡ್ಡ ಕಂಪನಿ, ಒಂದು IT ಕಂಪನಿ. ಆ ಕಂಪನಿಯಲ್ಲಿ ಸುಮಾರು 5-6 ವರ್ಷದಿಂದ ಅವನು ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನನೂ ರಜಾ ಹಾಕೋದಿಲ್ಲ. ತುಂಬಾ ಒಳ್ಳೆಯ
ಕಾರ್ಪೆಂಟ್ರು ಅವನು. ಅವನ ಕೆಲಸವನ್ನ ಆ ಕಂಪನಿಯವರು ಸಹ ಗುರುತಿಸ್ತಾ ಇರ್ತಾರೆ. ಅವನಿಗೆ ಒಳ್ಳೆ ಸಂಬಳವನ್ನ ಕೊಡ್ತಾ ಇರ್ತಾರೆ. ಅವನಿಗನ್ಸುತ್ತೆ, "ನಾನ್ ಮನೆಗ್ ಹೋಗ್ಬೇಕು. ಸಾಕು. ಅಯ್ಯೋ! ಇನ್ನೂ ಎಷ್ಟು ವರ್ಷ ದುಡಿಲಿ. ನಾನು ಸಹ ಮನೆಗ್ ಹೋಗ್ಬೇಕು. ಹೆಂಡತಿ ಮಕ್ಳು ಜೊತೆ ಇರ್ಬೇಕು" ಅಂತ ಅವನಿಗೆ ತುಂಬಾ ಇಷ್ಟ ಆಗತ್ತಂತೆ. ಅದನ್ನ ಕಂಪನಿಯವರಿಗೆ ಹೋಗಿ ಹೇಳ್ತಾನೆ. "ನಾನು ಇಷ್ಟು ವರ್ಷ ದುಡ್ದೆ. ನೋಡಿ ಇಷ್ಟೊಂದು ವರ್ಷ ದುಡ್ದಿದ್ದೀನಿ. ಒಂದಿನಾನೂ ರಜಾ ಹಾಕಿಲ್ಲ. ನನ್ನ ಹೆಂಡತಿ ಮಕ್ಳು ಬೇರೆ ಕಡೆ ಇದಾರಲ್ವಾ, ಸೊ ನಾನು ಹೋಗ್ತೀನಿ ನಮ್ಮನೆಗೆ" ಅಂತ ಅವನು ಹೇಳ್ತಾನೆ. ಆಗ ಆ ಕಂಪನಿಯವ್ರು ಹೇಳ್ತಾರೆ, ನೀನು ಏನ್ ಕೆಲ್ಸ ಮಾಡ್ತೀಯಾ, ಅದು ತುಂಬಾ ಪರ್ಫೆಕ್ಟ್ ಆಗಿರತ್ತೆ. ತುಂಬಾ ಮನಸ್ಸಿಟ್ಟು ನೀನು ಕೆಲ್ಸ ಮಾಡ್ತೀಯ. ಹಾಗಾಗಿ ಇನ್ನ 2 ತಿಂಗ್ಳು ಕೆಲ್ಸ ಒಂದಿದೆ. ಒಂದು ಪುಟ್ಟ ಮನೆ ಕೆಲ್ಸ ಅದಷ್ಟೇನೆ. ದಯವಿಟ್ಟು ನೀನು ಈ ಕೆಲ್ಸವನ್ನ ಮುಗಿಸ್ಬಿಡು. ಆಮೇಲೆ ನೀನು ಹೋಗ್ಬೋದು. ನಾವೇನು ನಿನಗೆ ತಡೆಯೋದಿಲ್ಲ ಅಂತ ಹೇಳ್ತಾರೆ. ಅವನಿಗೆ ಮನ್ಸಿರಲ್ಲ. ಏನೋ ಅವ್ರಿಗೇನೋ ಒಂದು ಕೆಲ್ಸ ಕೊಟ್ಟಿದ್ದಾರೆ, ಮಾಡ್ಬೇಕು. ಇಷ್ಟು ದಿನ ಅವನು ಮನಸ್ಸಿಟ್ಟು ಮಾಡ್ತಾ ಇದ್ದ. ಆದ್ರೆ ಆ ಕೆಲ್ಸ ಬಂದಾಗ ಅವನಿಗೆ ಮನ್ಸಿರ್ಲಿಲ್ಲ. ಮನೆ ಕಡೆ ಸದಾ ಮನಸ್ಸು ಮನೆ ಕಡೆನೇ ಓಡ್ತಾ ಇತ್ತಲ್ವಾ. ಹಂಗಾಗಿ ಈ ಕೆಲ್ಸ ಹೇಗೋ ಒಂದು ಮಾಡಿ ಮುಗ್ಸಿದ್ರಾಯ್ತಪ್ಪ ಅಂತ ಅನ್ಕೊಂಡು ಕೆಲ್ಸ ಮುಗಿಸ್ತಾನೆ. ಕೆಲ್ಸ ಮುಗ್ಸಿದ್ಮೇಲೆ ಆ ಕಂಪನಿಯವರಿಗೆ ಹೋಗಿ ಹೇಳ್ತಾನೆ, "ಕೆಲ್ಸ ಮುಗೀತು. ನಾನ್ ಮನೆಗ್ ಹೋಗ್ತೀನಿ." "ಇಷ್ಟು ದಿನ ನೀನ್ ಕೆಲ್ಸ ಮಾಡಿದ್ದೆಲ್ಲಿ?" ಅಂತಾರೆ. "ಮನೆಯಲ್ಲಿ." "ಮನೆಯಲ್ಲೇ ತಾನೇ ಕೆಲ್ಸ ಮಾಡಿದ್ದು. ಮತ್ತ್ಯಾವಾಗ ಮನೆಗೆ ಹೋಗ್ತೀಯಾ?" ಅಂತಾರೆ. ಆಗ ಅವನು ಹೇಳ್ತಾನೆ, "ಇಲ್ಲ, ಇದು ನೀವು ಕೊಟ್ಟಿದ್ದ ಪ್ರಾಜೆಕ್ಟು. ಈಗ ನಾನು ನನ್ನ ಮನೆಗೆ ಹೋಗ್ತೀನಿ." ಆಗ ಅವರು ಅದೇ ಕೀಯನ್ನ ಅವನ ಕೈಯಲ್ಲಿಟ್ಟು ಹೇಳ್ತಾರೆ, "ಇದು ಯಾರ್ದೋ ಮನೆ ಅಲ್ಲ. ಇದು ನಿನ್ನ ಮನೆ. ಕಂಪನಿ ನಿನಗೋಸ್ಕರ ಕೊಡ್ತಾ ಇರೋದು. ಹಾಗಾಗಿ ನಿನ್ನ ಮನೆಯನ್ನ ನೀನು ತುಂಬಾ ಮನಸ್ಸಿಟ್ಟು ಅಲಂಕಾರ ಮಾಡ್ಕೊಳ್ಳಿ ಅಂತ ಆ ಮನೆಯ ಪೂರ್ತಿ ಕೆಲಸವನ್ನ ನಿನಗೆ ಕೊಟ್ಟಿದ್ದು. ಹಾಗಾಗಿ ನಿನ್ನ ಹೆಂಡತಿ ಮಕ್ಕಳು ಸಹ ಕೆಲವೇ ಗಂಟೆಗಳಲ್ಲಿ ಬರ್ತಾ ಇದ್ದಾರೆ. ಸೊ ಇದೇ ನಿನ್ನ ಮನೆ. ಅವರು ಇಲ್ಲಿಗೆ ಬರ್ತಿದ್ದಾರೆ. ನೀನು ಅವ್ರ ಜೊತೆ ಖುಷಿಯಾಗಿ ಸಂತೋಷವಾಗಿರು. ಬಿಕಾಸ್ ನಿನ್ನ ಕೆಲಸದಲ್ಲಿ ಮನಸ್ಸಿಟ್ಟು ಮಾಡ್ತಾ ಇದ್ದೆ. ಹಾಗಾಗಿ ಕಂಪನಿ ಈ ಮನೆಯನ್ನ ನಿನಗೆ ಉಡುಗೊರೆಯಾಗಿ ಕೊಟ್ಟಿದೆ" ಅಂತ ಹೇಳ್ತಾರೆ. ಅವನಿಗೆ ತುಂಬಾ ದುಃಖ ಆಗೋಗ್ಬಿಡುತ್ತೆ. ಅಯ್ಯೋ ದೇವ! ಪ್ರತಿಯೊಂದು ಕೆಲ್ಸನೂ ನಾನು ಮನಸ್ಸಿಟ್ಟು ಮಾಡ್ತಾ ಇದ್ದೆ. ಈ ಕೆಲಸವನ್ನ ನಾನು ಮನಸ್ಸಿಟ್ಟೇ ಮಾಡ್ಲಿಲ್ಲ. ನನಗೆ ಮನೆಗ್ ಹೋಗ್ಬೇಕು ಅನ್ನೋದಿತ್ತು. ಹಾಗಾಗಿ ಕೆಲ್ಸ ಮಾಡ್ಬೇಕಲ್ಲ ಅಂತ ಮಾಡ್ದೆ. ಸಪೋಸ್ ಇದೇ ನನ್ನ ಮನೆ ಅಂತ ಗೊತ್ತಿದ್ದಿದ್ರೆ ಇನ್ನೂ ನೀಟಾಗಿ, ಇನ್ನೂ ಅಚ್ಚುಕಟ್ಟಾಗಿ ನಾನು ಈ ಕೆಲ್ಸ ಮಾಡ್ತಿದ್ದೆ ಅಲ್ವಾ ಅಂತ ಅವ್ನು ಅನ್ಕೊಳ್ತಾನಂತೆ. ಆದ್ರೆ ಏನೂ ಮಾಡೋದಿಕ್ಕಾಗೋದಿಲ್ಲ. ಕೆಲ್ಸ ಮುಗ್ದೋಗಿರುತ್ತೆ. ಅದ್ ಹೇಗಿರುತ್ತೋ ಹಾಗೇ ಇರ್ಬೇಕಾಗತ್ತೆ. ಯಾಕೆ ಈ ಕಥೆಯನ್ನ ಇವತ್ತು ಹೇಳ್ದೆ ಅಂತ ಅಂದ್ರೆ, ನಮ್ಮ ಮನಸ್ಸು ಏನಿದೆ, ಆ ಮನಸ್ಸಿಟ್ಟು ನಾವು ಮಾಡಿದಾಗ ಆ ಕೆಲ್ಸ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೇನೆ ಇಲ್ಲೂ ಭಗವಂತ ಹೇಳ್ತಿದ್ದಾನೆ, ನೀನು ನನ್ನನ್ನ ಸೇರ್ಬೇಕು ಅಂತ ಅಂದ್ರೆ ಮನಸ್ಸಿಂದ ಬಾ, ಮನಸ್ಸಿಟ್ಟು ಬಾ. ಹಾಗೇನೆ ಮನಸ್ಸು ಆ ಮನಸ್ಸನ್ನ ದೇವರ ಬಳಿ ನೀನು ಹರಸು. ನೀನೇನ್ ಮಾಡ್ತಾ ಇದೀಯಾ? ಮಾಯೆಯಲ್ಲಿ ಸಿಲುಕ್ ಹಾಕೊಂಡ್ಬಿಟ್ಟಿದ್ಯಾ. ಹಾಗಾಗಿ ಮನೆ, ಮಠ, ಹೆಂಡತಿ, ಮಕ್ಕಳು, ಗಂಡ, ಅತ್ತೆ, ಮಾವ ಇದ್ರಲ್ಲೇ ನೀನ್ ಸಿಲುಕ್ ಹಾಕೊಂಡ್ಬಿಟ್ಟಿದ್ಯಾ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ನೀನು ನನ್ನಲ್ಲಿ ಮನಸ್ಸನ್ನ ಹರಸು. ನೀನ್ ಯಾಕೆ ನನ್ನಲ್ಲಿ ನೀನು ಮನಸ್ಸನ್ನ ಹರಿಸ್ತಾ ಇಲ್ಲ? ಯಾವಾಗ ನೀನು ನನ್ನನ್ನ ಇಷ್ಟ ಪಡೋದಿಕ್ಕೆ ಸಾಧ್ಯ ಅಂತ ಅಂದ್ರೆ, ನಾ ನಾವು ಆ ಮನಸ್ಸಿಟ್ಟಾಗ ಮಾತ್ರ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ನಾವು ಯಾವಾಗ ಒಬ್ರನ್ನ ತುಂಬಾ ಇಷ್ಟಪಡ್ತೀವಿ, ಆಗ ನಾವು ಅವರಲ್ಲಿ ಮನಸ್ಸಿಡ್ತೀವಿ. ಅದೇ ರೀತಿ ಇಲ್ಲಿ ಭಗವಂತನು ಹೇಳ್ತಾ ಇದ್ದಾನೆ, ನೀನು ನನ್ನಲ್ಲಿ ಮನಸ್ಸಿಡು. ನೀನು ನನ್ನಲ್ಲಿ ಮನಸ್ಸನ್ನ ಹರಸು. ಹಾಗೇನೆ ಮದ್ಯಾಜಿಮಾಂ ನಮಸ್ಕರ. ಅಂದ್ರೆ ನನ್ನ ಮನಸ್ಸಿನಂತೆ ನಿನ್ನ ಮನಸ್ಸಾಗಬೇಕು. ನಾವೇನ್ ಅನ್ಕೊಳ್ತೀವಿ ಉಲ್ಟಾ. ನನ್ನ ಮನಸ್ಸಿದ್ದ ಹಾಗೆ ಭಗವಂತನ ಮನಸ್ಸಾಗ್ಬೇಕು. ಇವತ್ತು ನನಗೆ ಯಾವುದೋ ಒಂದು ವ್ಯಕ್ತಿ ನನಗೆ ಪ್ರೀತಿಸ್ಬೇಕು ಅಂತ ಅಂದ್ರೆ ಆ ವ್ಯಕ್ತಿ ಪ್ರೀತಿಸ್ಬಿಡ್ಬೇಕು. ನನಗೆ ಮನೆ ಬೇಕು ಅಂದ್ರೆ ಮನೆ ಬೇಕು. ಕೆಲಸ ಬೇಕು ಅಂದ್ರೆ ಕೆಲಸ ಆಗ್ಬಿಡ್ಬೇಕು. ಆ ಕೆಲಸ ಆಗ್ಲಿಲ್ಲ ಅಂದ್ರೆ ಕೂತ್ಕೊಂಡು ಭಗವಂತನಿಗೆ ಬೈಬೇಕು. ಇದೇ ಅಲ್ವಾ ನಮ್ಮ ಥಾಟ್? ನೋ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಭಗವಂತ, ನನ್ನ ಮನಸ್ಸಿನಂತೆ ನಿನ್ನ ಮನಸ್ಸಾಗ್ಲಿ.
ಯಾಕೆ ಇಲ್ಲಿ ಹೇಳ್ತಾರಪ್ಪ ಅಂತ ಅಂದ್ರೆ, ಯಾವಾಗ ನಮ್ಮ ಮನಸ್ಸು ಭಗವಂತನ ಮನಸ್ಸಿನಂತೆ ಪರಿವರ್ತನೆ ಆಗತ್ತೆ, ಆಗ ನಾವು ಎಲ್ಲ ಆಸೆಗಳನ್ನ ಬಿಡೋದಿಕ್ಕೆ ಸಾಧ್ಯ. ಯಾವುದೋ ಒಂದು ಪುಟ್ಟ ಕೆಲಸ ಮಾಡ್ತಾ ಇರ್ತೀವಿ. ಆ ಪುಟ್ಟ ಕೆಲಸದಲ್ಲೂ ಸಹ ನಮಗೆ ಎಷ್ಟು ಖುಷಿ ಸಿಕ್ಕುತ್ತೆ ಅಂದ್ರೆ, ಇನ್ನೂ ಉದಾಹರಣೆ ಹೇಳ್ಬೇಕು ಅಂದ್ರೆ, ಹೆಣ್ಣು ಮಕ್ಳಿಗೆ ಹಬ್ಬದಲ್ಲಿ ರಂಗೋಲಿ ಹಾಕಕ್ ಹೇಳಿ. ಮನೇಲಿ ತುಂಬಾ ಕೆಲ್ಸ ಇರುತ್ತೆ. ಬಟ್ ಸ್ಟಿಲ್ ಅವ್ರಿಗೆ ತುಂಬಾ ಖುಷಿ ರಂಗೋಲಿ ಹಾಕೋದು. ಯಾಕೆ ಅಂತಂದ್ರೆ, ನಮ್ಮನೆ ರೀ, ನಮ್ಮನೆ ಹಬ್ಬ, ನಾವು ತುಂಬಾ ಚೆನ್ನಾಗ್ ಕಾಣ್ಬೇಕು. ಈಗ ಸ್ವಲ್ಪ ಆ ಪದ್ಧತಿ ಹೋಗಿರ್ಬೋದು. ಆದ್ರೂ ಸಹ ಈ 90s ಕಿಡ್ಸಿಗೆ ತುಂಬಾ ಚೆನ್ನಾಗ್ ಗೊತ್ತಿರುತ್ತೆ. ಅವರಿಗೆ ಪಕ್ಕದ ಮನೆ ರಂಗೋಲಿಗಿಂತ ನಮ್ಮನೆ ರಂಗೋಲಿ ತುಂಬಾ ಚೆನ್ನಾಗಿರ್ಬೇಕು. ಅವ್ರ ಮನೆ ರಂಗೋಲಿಗಿಂತ ನಮ್ಮನೆ ರಂಗೋಲಿ ದೊಡ್ಡಕ್ಕಿರ್ಬೇಕು. ಯಾಕೆ ಅಂದ್ರೆ ನಾವು ಎಷ್ಟು ದೊಡ್ಡ ರಂಗೋಲಿ ಹಾಕ್ತಿವೋ ಅಷ್ಟು ಚೆನ್ನಾಗಿದೆ ನಮ್ಮನೆ ಹಬ್ಬ ಅಂತ, ಅದು ಸಿಂಬಾಲಿಕ್ ಅಂತ. ಅದೇ ರೀತಿ ನಾವು ಮನಸ್ಸಿಟ್ಟು ಮಾಡಿದಾಗ ಪ್ರತಿಯೊಂದು ಸಹ ತುಂಬಾ ಚೆನ್ನಾಗ್ ಕೊಡ್ತಾರೆ. ಅಷ್ಟೇ ಅಲ್ಲ, ದೇವರು ನಮಗಾಗಿ ಏನೇನ್ ಬೇಕೋ ಅದೆಲ್ಲವನ್ನ ಕೊಡ್ತಾನೆ. ಅದ್ರ ಜೊತೆ ದೇವರು ಹೇಗೆ ಇಷ್ಟ ಪಡ್ತಾನೋ ಹಾಗೆ ನನ್ನ ಜೀವನ ಆಗಲಿ ಅನ್ನೋ ಮನಸ್ಥಿತಿ ನನಗೆ ಬರುತ್ತೆ. ಯಾವಾಗ ನಾನು ಸಂಪೂರ್ಣವಾಗಿ ದೇವರಲ್ಲಿ ಮನಸ್ಸಿಟ್ಟಾಗ ಮಾತ್ರ. ಇಲ್ಲ ಭಗವಂತ, ನಿನಗೆ ಯಾವುದು ಸರಿನೋ ಅದು ಮಾಡು. ಹಾಗೇನೆ ಯಾವಾಗ ನಾವು ಅವನನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ತೇವೆ, ಆಗ ಮದ್ಭಕ್ತ, ಆಗ ಭಕ್ತನಾಗುವೆ. ಯಾವ ರೀತಿ ಭಕ್ತಿ? ನವ ವಿಧವಾದ ಭಕ್ತಿಯಲ್ಲೂ ಸಹ ನಾವು ಭಗವಂತನನ್ನೇ ಆರಾಧಿಸೋದಿಕ್ಕೆ ಶುರು ಮಾಡ್ತೀವಿ. ಕಾಯ, ವಾಚ, ಮನಸ ಪ್ರತಿಯೊಂದರಲ್ಲೂ ಸಹ ಭಗವಂತನೇ ಅಡಗಿರ್ತಾನೆ. ಅಷ್ಟೇ ಅಲ್ಲ ರೀ, ನವವಿಧ ಭಕ್ತಿ ಅಂತ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಂಖ್ಯಂ, ಆತ್ಮನಿವೇದನಂ. ಆತ್ಮನಿವೇದನವನ್ನೂ ಸಹ ಅವನಿಗೆ ನಾವು ಮಾಡ್ತಾ ಹೋಗ್ತೀವಿ. ಆಗ ನಮಗೆ ದೇವರ ಮಹಿಮೆ ನಮಗೆ ತಿಳಿತಾ ಹೋಗುತ್ತೆ. ಏನೋ ಒಂದು ಕಸಿದುಕೊಂಡಾಗ ನಮಗೆ ತುಂಬಾ ನೋವಾಗುತ್ತೆ. ಉದಾಹರಣೆ, ಆ ನಮ್ಮ ಇನ್ಫೋಸಿಸ್ ಅಧ್ಯಕ್ಷರಿಗೂ ಹಾಗೆ ಆಗಿತ್ತಲ್ವಾ, ನಾರಾಯಣ ಮೂರ್ತಿ ಅವರಿಗೆ. ಅವರಿಗೆ ಕೆಲ್ಸ ಸಿಕ್ಲಿಲ್ಲ ಅಂದ ತಕ್ಷಣ, ಅಯ್ಯೋ ನನಗೆ ಕೆಲ್ಸ ಸಿಕ್ಲಿಲ್ಲ, ಬೇಜಾರಾಯ್ತು, ದುಃಖ ಆಯ್ತು. ಯಾಕೆ ಭಗವಂತ ಅವ್ರಿಗೆ ಅಲ್ಲಿ ಕೆಲ್ಸ ಸಿಗೋ ಹಾಗೆ ಮಾಡ್ಲಿಲ್ಲಪ್ಪ ಅಂದ್ರೆ, ಅವರು ಇನ್ಫೋಸಿಸ್ ಅನ್ನೋ ಒಂದು ದೊಡ್ಡ ಸಂಸ್ಥೆಯನ್ನೇ ಸ್ಥಾಪನೆ ಮಾಡ್ಬೇಕಾಗಿತ್ತು. ಹಾಗಾಗಿ ನೀನು ಕೆಲ್ಸ ಮಾಡಬೇಡ, ನೀನ್ ಬಿಟ್ಬಿಡು ಅಂತ ಅವ್ರಿಗೆ ಕೆಲ್ಸವನ್ನ ಸಿಗದೆ ಇರೋ ಹಾಗೆ ಮಾಡ್ಕೊಡ್ತಾನೆ. ನಮ್ಮ ಜೀವನದಲ್ಲೂ ಅಷ್ಟೇ. ಅಂದ್ರೆ ನಾನು ಯಾಕೆ ಅವರ ಉದಾಹರಣೆನೆ ತಗೊಂಡೆ ಅಂದ್ರೆ, ನಮ್ಮ ಜೀವನದಲ್ಲೂ ನಮಗೇನೋ ಒಂದು ಸಿಗಲಿಲ್ಲ ಅಂದ್ರೆ ಅರ್ಥ, ನಿನಗೆ ಇದಕ್ಕಿಂತ ಉತ್ತಮವಾಗಿರೋದು ನಾನು ನಿನಗೆ ಸಿದ್ಧಪಡಿಸ್ತಾ ಇದ್ದೀನಿ. ನೀನು ಯೋಚನೆ ಮಾಡ್ಬೇಡ. ನಾನ್ ನಿನ್ ಬಗ್ಗೆ ಕೇರ್ ತಗೊಳ್ತಾ ಇದ್ದೀನಿ. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅವನು ಹೊಡೆದು ನಮಗೆ ಬುದ್ಧಿ ಹೇಳ್ತಾ ಹೋಗ್ತಾನೆ. ಹಾಗೇನೆ ಅವನೇ ನಮ್ಮ ಬೆಸ್ಟ್ ಫ್ರೆಂಡ್ ಆಗ್ತಾ ಹೋಗ್ತಾನೆ. ಯಾವಾಗ ಅವನು ನಮಗೆ ಪ್ರಾಣ ಸ್ನೇಹಿತನಾಗ್ತಾನೆ, ಮಿತ್ರ ಆಗ್ತಾ ಹೋಗ್ತಾನೆ, ಬಂಧು ಆಗ್ತಾ ಹೋಗ್ತಾನೆ. ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ಗೊತ್ತಾಗೋಗಿದೆ, ಅವನೇ ನಮ್ಮ ಮಿತ್ರ, ಅವನೇ ನಮ್ಮ ಬಂಧು, ಅವನು ಬಿಟ್ಟು ಇನ್ಯಾರೂ ಇಲ್ಲ. ಅದೇ ರೀತಿ ಆ ಮನಸ್ಸು ಮದ್ ಮನಾಭವ, ಮದ್ಮನಾಭವ ಅಂದ್ರೆ ಇದೆಲ್ಲದಕ್ಕೂ ಮನಸ್ಸು ಬೇಕಂತೆ. ಅಯ್ಯೋ, ದೇವ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಸಾಲಲ್ವಾ, ಮನ್ಸೇ ಬೇಕಾ ಅಂತ ಅಂದ್ರೆ, ನೀನು ಮನಸ್ಸಿನಿಂದ ಚಿಂತನೆ ಮಾಡಿದಾಗ ಭಕ್ತನಾಗ್ತೀಯ. ಮನಸ್ಸಿಲ್ಲದೆ ಚಿಂತನೆ ಮಾಡಿದ್ರೆ ವೈರಿ ಆಗ್ತೀಯ. ಒಬ್ಬ ಪ್ರಿಯ ಸ್ನೇಹಿತ ಸುಧಾಮನೂ ಸಹ ಕೃಷ್ಣನನ್ನ ಜ್ಞಾಪಿಸ್ಕೊಳ್ತಾನೆ, ಪದೇ ಪದೇ ಜ್ಞಾಪಿಸ್ಕೊಳ್ತಾನೆ. ಅದೇ ರೀತಿ ಕಂಸ ಅವನಿಗಿಂತ ಹೆಚ್ಚಾಗಿ ಜ್ಞಾಪಿಸ್ಕೊಳ್ತಾನೆ. ಆದ್ರೆ ಕಂಸನನ್ನ ಸಂಹಾರ ಮಾಡ್ತಾನೆ, ಸುಧಾಮನನ್ನ ಉದ್ಧಾರ ಮಾಡ್ತಾನೆ. ಯಾಕೆ ಅಂತಂದ್ರೆ, ಅವನು ಚಿಂತನೆಯಲ್ಲಿ ಮನಸ್ಸಿತ್ತು, ಇವನ ಚಿಂತನೆಯಲ್ಲಿ ಇರ್ಲಿಲ್ಲ, ಮನಸ್ಸೇ ಇರ್ಲಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಮನ್ಮನಾಭವ ಅಂದ್ರೆ ಮನಸ್ಸು ಬೇಕು. ಆಗ ನೀನು ಎಲ್ಲವದನ್ನ ಮಾಡೋದಿಕ್ಕೆ ಸಾಧ್ಯ. ಹಾಗೆ ಮತ್ಯಾಜಿ ಅಂತ ಅಂದ್ರೆ, ನನ್ನ ಆರಾಧನೆಯನ್ನ ನೀನು ಮಾಡು.
ವಾಟೆವರ್ ಯು ಆರ್ ಡೂಯಿಂಗ್, ನಿನ್ನ ಕರ್ಮವನ್ನ, ನಿನ್ನ ವರ್ಣಾಶ್ರಮಕ್ಕೆ ಏನೆಲ್ಲ ಕೆಲಸ ಬರ್ತಿದೆ, ಆ ಕೆಲಸವನ್ನ ಮಾಡ್ತೀಯ ಅಲ್ವಾ, ಅದನ್ನೇ ನನಗೆ ಅರ್ಪಿಸ್ಬಿಡು, ನನಗ್ ಸಾಕು, ಐ ಆಮ್ ಹ್ಯಾಪಿ. ಎಕ್ಸ್ಪೆಷಲಿ ಹೆಣ್ಮಕ್ಳು ಅಮ್ಮನ್ ಮನೆಗೆ ಹೋಗ್ತಾರಲ್ವಾ, ಅಮ್ಮನ್ ಮನೆಗೆ ಹೋದಾಗ ಅಮ್ಮ ಕೇಳ್ತಾರೆ, ನಿಂಗೇನ್ ಅಡ್ಗೆ ಮಾಡ್ಲೆ, ನಿಂಗೇನ್ ತುಂಬಾ ಇಷ್ಟನೇ. ಆಗ ಹೆಣ್ಮಕ್ಳಿಗ್ ಗೊತ್ತು, ಇವ್ರ ಮನೇಲೂ ತುಂಬಾ ಕಷ್ಟಪಟ್ಟಿರ್ತಾರಲ್ಲ. ಅಮ್ಮ, ನಿನಗ್ ಏನ್ ಇಷ್ಟನೋ, ನೀನ್ ಏನ್ ಮಾಡಿದ್ಯೋ ಅದೇ ಹಾಕೊಡಮ್ಮ ಸಾಕು, ನೀನ್ ನನ್ಗೋಸ್ಕರ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತೀವಿ ಅಲ್ವಾ. ಯಾಕೆ ಅಂತಂದ್ರೆ, ಅಯ್ಯೋ ಈಗ ತಾನೇ ನಾನ್ ಬಂದಿದ್ದೀನಿ, ಅಮ್ಮ ನನ್ಗೋಸ್ಕರ ಕಷ್ಟ ಪಡ್ತಾಳಲ್ವಾ ಅನ್ನೋ ಒಂದು ಮನೋಭಾವ ಇರುತ್ತೆ. ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ, ನನ್ ಭಕ್ತರು ಕಷ್ಟನೇ ಪಡಬಾರ್ದಪ್ಪ, ನನಗೋಸ್ಕರ ಈ ಪೂಜೆ ಆ ಪೂಜೆ ಆ ಯಜ್ಞ ಇನ್ನೊಂದು ಮತ್ತೊಂದು, ದುಡ್ಡು ಖರ್ಚು ಮಾಡು, ಸಾಲ ಮಾಡು, ಇದೆಲ್ಲ ಏನು ಮಾಡೋದು ಭಗವಂತನಿಗೆ ಇಷ್ಟ ಇಲ್ಲ. ನೀನ್ ಏನ್ ಕೆಲ್ಸ ಮಾಡ್ತಿದ್ಯಾ ಅಲ್ವಾ, ಅದನ್ನ ನನಗೆ ಅರ್ಪಿಸ್ಬಿಡು ಸಾಕು, ದಟ್ ಈಸ್ ಮೋರ್ ದನ್ ಎನಫ್. ನೀನ್ ಪೂಜೆ ಮಾಡ್ತಾ ಇದ್ಯಾ, ಅದನ್ನ ಅರ್ಪಿಸು. ಬೇಡ, ನೀನ್ ದೇವಸ್ಥಾನಕ್ ಹೋಗ್ತಾ ಇದ್ಯಾ, ಅದನ್ನೇ ಅರ್ಪಿಸು. ಬೇಡಪ್ಪ, ನೀನು ಕೊನೆಗೆ ದೇವಸ್ಥಾನದ ಹೊರಗಡೆ ಚಪ್ಲಿ ಕಾಯ್ತಾ ಇದೀಯಾ, ಇದೇ ನನ್ ಸೇವೆ ಅಂತ ಮಾಡ್ಬಿಡು, ದಟ್ ಈಸ್ ಮೋರ್ ದನ್ ಎನಫ್. ಇಲ್ಲಿ ನೋಡಿ, 3 ಜನರು ಬಂದ್ರು. ಅದೇ ರೀತಿ ನೀನ್ ಮನೇಲಿ ಕೆಲಸ ಮಾಡ್ತಾ ಇದೀಯಾ, ಅತ್ತೆ ಮಾವನ ಸೇವೆ ಮಾಡ್ತಾ ಇದ್ಯಾ, ಅಪ್ಪ ಅಮ್ಮನ ಸೇವೆ ಮಾಡ್ತಾ ಇದ್ಯಾ, ನಿನ್ನ ಸೇವೆಯಲ್ಲಿ ನನ್ನ ಚಿಂತನೆ ಇದ್ರೆ ಸಾಕು. ನಿನ್ನ ಬೈಗುಳ ನನಗ್ ಖಂಡಿತ ಬೇಡ. ಯಾಕೆ ಭಗವಂತ ಇದೆಲ್ಲ ನನಗೆ ಕೊಟ್ಟೆ, ಬೇಡ ಭಗವಂತ, ಇದು ನಿನ್ನ ಪ್ರೀತಿಗಾಗಿ ನೋಡಿ. ಹಾಗಾಗಿ ಭಕ್ತಿಯಿಂದ ನಾವು ಯಾವ ಕೆಲಸವನ್ನ ಮಾಡ್ತೀವಿ, ಆಗ ಅದು ಪೂಜೆ ಆಗ್ತಾ ಹೋಗುತ್ತೆ. ಭಕ್ತಿ ಇಲ್ಲದೆ ಪೂಜೆ ಮಾಡಿದಾಗ ಅದು ಪೂಜೆ ಆಗೋದಿಲ್ಲ, ಆಡಂಬರವಾಗತ್ತೆ. ನಮ್ಮ ಪೂಜೆ ಆಗ್ಬೇಕಾ, ಆಡಂಬರ ಆಗ್ಬೇಕಾ, ನಮ್ಮ ಕೈಯಲ್ಲೇ ಇದೆ. ಮಾಂ ನಮಸ್ಕರ, ಮಾಂ ನಮಸ್ಕರು ಅಂದ್ರೆ, ಯಾವಾಗ ನಮಗೆ ಭಗವಂತನ ಅನುಗ್ರಹ ಆಗತ್ತೆ, ಭಗವಂತನ ಚಿಂತನೆ ಇರುತ್ತೆ, ಆಗ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ. ಹೌದು, ನಾವು ಹೋಗ್ಬೇಕಾರೆಲ್ಲ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೊಂಡೇ ಹೋಗ್ತೀವಪ್ಪ, ಅಲ್ಲ, ಆ ತರ ಅಲ್ಲ. ಯಾವ ತರ ಅಂತಂದ್ರೆ, ಎಲ್ಲಾ ಕಡೆಯಲ್ಲೂ ನಮಗೆ ಭಗವಂತ ಕಾಣಿಸ್ತಾ ಹೋಗ್ತಾನೆ. ಹೇಗೆ ಮಧ್ವಾಚಾರ್ಯರು ಅವರು ಸನ್ಯಾಸತ್ವವನ್ನ ತಗೋಬೇಕಾರೆ, ನೀನು ಎಲ್ಲಿ ಭಗವಂತ ಕಾಣ್ತಾನೆ ನಮಸ್ಕಾರ ಮಾಡು ಅಂತ ಅಂದ್ರೆ, ಪ್ರತಿ ಹೆಜ್ಜೆ ಹೆಜ್ಜೆಗೆ ನಮಸ್ಕಾರವನ್ನ ಮಾಡ್ತಾರೆ. ತಂದೆ ತಾಯಿಗೆ ನಮಸ್ಕಾರವನ್ನ ಮಾಡ್ತಾರೆ, ಮನೆಗೆ ನಮಸ್ಕಾರವನ್ನ ಮಾಡ್ತಾರೆ, ಬಾಗಿಲಿಗೆ ನಮಸ್ಕಾರವನ್ನ ಮಾಡ್ತಾರೆ, ಹೊಲ ಗದ್ದೆ ಮರ ಗಿಡ ಎಲ್ಲದಕ್ಕೂ ಒಂದ್ ಕಡೆಯಿಂದ ನಮಸ್ಕಾರ ಮಾಡ್ಕೊಂಡ್ಬರ್ತಾರೆ. ಮಿಕ್ಕದವ್ರು ಕೇಳ್ತಾರೆ, ಏನ್ ಮಾಡ್ತಾ ಇದ್ಯಾ, ನಾವ್ ಹೇಳಿದ್ದು ದೇವ್ರಿಗೆ ನಮಸ್ಕಾರ ಮಾಡು ಅಂತ. ನಾನೇನ್ ಮಾಡ್ಲಿ, ಎಲ್ಲಾದ್ರಲ್ಲೂ ದೇವ್ರು ಕಾಣ್ತಾ ಇದ್ದಾನೆ. ಹೌದು ರೀ, ನಾವು ಊಟ ಮಾಡ್ಬೇಕಾದ್ರೆ ಮೊದಲನೇ ತುತ್ತು ಸಹ ಭಗವಂತನ ನಾಮಸ್ಮರಣೆಯಿಂದ ಕಣ್ಣಿಗೆ ಹೊತ್ಕೊಂಡು, ಭಗವಂತ ಇದು ನಿನ್ನ ಪ್ರಸಾದ, ಹಾಗಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ದಟ್ ಈಸ್ ಮೋರ್ ದನ್ ಎನಫ್. ಅಡ್ಗೆ ಮಾಡ್ಬೇಕಾದ್ರೂ ಅಷ್ಟೇ, ಭಗವಂತ ನೀನ್ ಪ್ರಸಾದ ಮಾಡ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡ್ಬೇಕಾರೆ, ಭಗವಂತ ನೀನ್ ನನಗೋಸ್ಕರ ಈ ಮನೆಯನ್ನ ಕರ್ಣಿಸಿದ್ಯಾ, ಹಾಗಾಗಿ ನಾನ್ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮಕ್ಳನ್ನ ನೋಡ್ಕೋಬೇಕಾರೆ, ನೋಡು ನೀನ್ ನನಗೆ ಎಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ಯಾ, ನಾನ್ ನೋಡ್ಕೊಳ್ತಾ ಇದ್ದೀನಿ. ಅತ್ತೆ ಮಾವನ ಸೇವೆ, ಅಪ್ಪ ಅಮ್ಮನ ಸೇವೆ ಮಾಡ್ತಿದ್ಯಾ, ಭಗವಂತ ನನಗೆ ಶಕ್ತಿ ಇದೆ ಅಂತ ನೀನ್ ಇವರೆಲ್ಲರ ಜವಾಬ್ದಾರಿಯನ್ನ ನನಗ್ ಕೊಟ್ಟಿದ್ಯಾ, ನಾನ್ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀನಿ, ನನಗ್ ಬೇಜಾರೇ ಇಲ್ಲ. ಇನ್ನೂ ಕೆಲ್ಸ ಕೊಡ್ತೀಯಾ, ನನಗ್ ಕೊಡು, ಐ ಆಮ್ ರೆಡಿ. ಈ ರೀತಿ ಇರ್ಬೇಕಂತ ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತಾರೆ. ಮಾಮೇ ವೈಶ್ಯಸಿ ಅಂತ ಅಂದ್ರೆ, ಆಗ ಯಾವಾಗ ನೀನು ಎಲ್ಲವನ್ನ ನನಗಾಗಿ ಅಂತ ಮಾಡ್ತೀಯ, ಆಗ ನೀನು ನನ್ನನ್ನ ಸೇರ್ತೀಯ. ಸೊ ನನ್ನನ್ನ ಸೇರ್ಬೇಕು ಅಂದ್ರೆ, ಆರಾಧನೆಯಲ್ಲಿ ನಾನಿರ್ಬೇಕು, ಪೂಜೆಯಲ್ಲಿ ನಾನಿರ್ಬೇಕು, ಪ್ರೀತಿಯಲ್ಲಿ ನಾನಿರ್ಬೇಕು, ಪ್ರತಿಯೊಂದರಲ್ಲಿ ನಾನಿರ್ಬೇಕು. ಪ್ರತಿ ಹೆಜ್ಜೆ ಹೆಜ್ಜೆ ನಾನು ಹೇಳದ್ನಲ್ಲ, ನಾವೇನು ಮಾಡ್ತಿಲ್ಲ ಅಂದ್ರೂ ಉಸಿರಾಡ್ತಾ ಇದೀವಿ, ಆ ಉಸಿರನ್ನೇ ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು. ಪ್ರತಿ ಜಾಯಿ ಪ್ರಿಯೋಸಿಮೆ ಅಂದ್ರೆ, ಸತ್ಯಂ ಅಂತ ಅದಕ್ಕಿಂತ ಮುಂಚೆ ಒಂದು ಪದವನ್ನ ಉಪಯೋಗಿಸ್ತಾನೆ. ಸತ್ಯಂ ತೇ ಪ್ರತಿ ಜಾನೆ ಅಂದ್ರೆ, ಇದು ನಾನು ಹೇಳ್ತಾ ಇರೋ ಸತ್ಯ. ಸತ್ಯ ಅಷ್ಟೇ ಅಲ್ಲ,
ನಾನ್ ಹೇಳಿದ್ನಲ್ಲ ನೋಟ್ಸ್ ಮಾಡ್ಬೇಕಾದ್ರೆ ಕಣ್ಣೀರ್ ಬಂತು ಅಂತ. ಯಾಕೆ ಅಂತ ಅಂದ್ರೆ, ಇದು ಭಗವಂತ ನಮಗಾಗಿ ಮಾಡ್ತಾ ಇರೋ ಆಣೆ ಅಂತ. ಅವನು ನಾನು ಇಷ್ಟು ದಿನ ಅನ್ಕೊಂಡಿದ್ದೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋ ಹಾಗೆ, ನಮ್ಮ ಯೋಗಕ್ಷೇಮ ಮಾತ್ರ ಅವನ್ ಜವಾಬ್ದಾರಿ ಅಂತ ಅನ್ಕೊಂಡ್ರೆ, ಅವ್ನ್ ಹೇಳ್ತಾ ಇದ್ದಾನೆ, ನಾವ್ ಯಾರಿಗ್ ಆಣೆ ಮಾಡ್ತೀವಿ? ನಮಿಗ್ ತುಂಬಾ ಬೇಕಾದವ್ರಿಗೆ ಆಣೆ ಮಾಡ್ತೀವ್ರಿ. ಅದೇ ರೀತಿ ಇಲ್ಲಿ ಸತ್ಯಂ ತೇ ಪ್ರತಿಜಾನೆ ಅಂತ ಅಂದ್ರೆ, ನಾನು ನಿನಗೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಸತ್ಯ. ಈಗ ನಾನೇನ್ ಹೇಳ್ದೆ ಇಲ್ಲಿವರೆಗೂ ನೀನ್ ನನ್ನನ್ ಬಂದು ಸೇರ್ತೀಯ ಅಂತ, ಆ ಸತ್ಯ ಅಂತ ನಾನ್ ನಿನಗೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ, ನಾನು ನಿನ್ನನ್ನ ಅಷ್ಟೇ ಪ್ರೀತಿಸ್ತಾ ಇದ್ದೀನಿ. ಭಗವದ್ಗೀತೆಯ ಸಾರನೇ ಇದು. ಭಗವಂತ ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ಹಾಗಾಗಿ ಅವನು ನಮಗೆ ಆಣೆ ಮಾಡಿ ಹೇಳ್ತಾ ಇದ್ದಾನೆ. ಕೆಲವರಿಗೆ ಒಂದು ಗೊಂದಲ ಇರುತ್ತೆ. ನಾವು ಶಿವನನ್ನ ಆರಾಧನೆ ಮಾಡ್ಬೇಕಾ? ಪಾರ್ವತಿಯನ್ನ ಆರಾಧನೆ ಮಾಡ್ಬೇಕಾ? ದೇವಿಯನ್ನ ಆರಾಧನೆ ಮಾಡ್ಬೇಕಾ? ಯಾವ ದೇವರನ್ನ ಆರಾಧನೆ ಮಾಡ್ಬೇಕು? ಯಾರೋ ಹೇಳ್ತಾರೆ ಇಲ್ಲೇನೋ ದೇವಸ್ಥಾನಕ್ಕೆ ಹೋಗಿ ಅಲ್ಲೇನೋ ಪೂಜೆ ಮಾಡಿ. ಇಲ್ಲ, ಅವರೆಲ್ಲರೂ ಸಹ ಭಗವಂತನ ಪರಿವಾರದವರೇ. ಅವ್ರು ಯಾರು ಹೊರಗ್ನವ್ರಲ್ಲ. ಅವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ನಾವು ನಮ್ಮ ಭಗವಂತನನ್ನ ಹೋಗಿ ಸೇರೋದಿಕ್ಕೆ. ಅದೇ ರೀತಿ ಇಲ್ಲಿ ಯಾವ ದೇವರೂ ಸಹ ಹೇಳದಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ನಿನಗೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಪ್ರತಿ ಜಾನೆ. ನಾನು ನಿನಗೆ ಆಣೆ ಮಾಡ್ತಾ ಇದ್ದೀನಿ, ನೀನು ನನ್ನನ್ನ ನೀನು ನನ್ನನ್ನ ಬಂದು ಸೇರ್ತೀಯ. ಯಾಕೆ ನಾವು ಅವನನ್ನ ಹೋಗಿ ಸೇರ್ಬೇಕು? ಪ್ರಿಯೇಸಿಮೆ, ನೀನು ನನಗೆ ತುಂಬಾ ಬೇಕಾದವನು. ಯಾರು ಹೇಳಿದಾರೇನ್ರಿ ನಮ್ ಲೈಫಲ್ಲಿ ಈ ತರ? ನೀನ್ ತುಂಬಾ ಬೇಕಾದವನು ಅಂತನೋ ಬೇಕಾದವಳು ಅಂತನೋ ಯಾರಾದ್ರೂ ಹೇಳಿದಾರ? ಅಥವಾ ನೀನ್ ನನ್ನನ್ನ ಬಂದು ಸೇರ್ಬೇಕು ಅಂತ ನಮಗೆ ಯಾರಾದ್ರು ಆಫರ್ ಮಾಡಿದಾರ? ಇಲ್ಲ, ಅದೇ ಕ್ಷಮೆ ಇರ್ಲಿ, ನಾನಿಲ್ಲಿ ತಮಾಷೆ ಮಾಡ್ತಿಲ್ಲ. ನಿಜಕ್ಕೂ ಸಹ ನಮಗಿಲ್ಲಿ ಭಗವಂತ ಹೇಳ್ತಿದ್ದಾನೆ, ನಾನು ನಿನಗೆ ಆಣೆ ಮಾಡ್ತಾ ಇದ್ದೀನಿ, ನೀನ್ ನನ್ನನ್ನ ಬಂದು ಸೇರ್ತೀಯ. ಯಾಕೆ ಅಂದ್ರೆ ನಾನು ನಿನ್ನನ್ನ ಪ್ರೀಯಸಿ, ಅಂದ್ರೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ, ನಾನು ನಿನಗೆ ತುಂಬಾ ಬೇಕಾದವನು. ನೋಡಿ, ಆ ಬಹುಶಃ ನೆನ್ಪಿದೆ ಅಂತ ನಾನು ಅನ್ಕೊಳ್ತೀನಿ. ಆ ಫೆಬ್ರವರಿ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ವಿ, ಭಗವಂತನಿಗಾಗಿ ನಮ್ಮ ಹೃದಯದಲ್ಲಿ ಒಂದು ಭಕ್ತಿ ಅನ್ನೋ ಕೆಂಪು ಗುಲಾಬಿಯನ್ನ ಬೆಳೆಸಿ ಅವನಿಗೆ ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡೋಣ ಅಂತ, ಅಲ್ವಾ? ಅವತ್ತು ನಾವು ಅವನಿಗೆ ಐ ಲವ್ ಯು ಅಂತ ಹೇಳಿದ್ದಕ್ಕೆ ಭಗವಂತ ನಿಜಕ್ಕೂ ಸಹ ಭಕ್ತಿಯಿಂದ ಪ್ರೀತಿಯಿಂದ ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತೀನಿ ಅಂತ ಹೇಳಿದ್ದಕ್ಕೆ ಅವನು ನಮಗೆ ಬರೀ ಪ್ರೀತಿಸ್ತಾ ಇಲ್ಲ, ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀನು ನಿನ್ನ ಕೆಲಸವನ್ನ ನನಗೆ ಅರ್ಪಣೆ ಮಾಡಿದ್ರೆ ಸಾಕು, ನೀನ್ ಬಂದು ನನ್ನನ್ನ ಸೇರ್ತೀಯ ಅಂತ. ಎಷ್ಟೋ ಬಾರಿ ನಾವು ತುಂಬಾ ಪ್ರೀತಿಸೋರು ಎಲ್ಲಿದ್ದಾರೆ, ಹೇಗಿದ್ದಾರೆ, ನಾವು ಅವ್ರನ್ನ ಹೋಗಿ ಹೇಗ್ ಸೇರೋದು ಅಂತ ನಮಗ್ ಗೊತ್ತಿರೋದಿಲ್ಲ, ಗೊತ್ತಾಗೋದಿಲ್ಲ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಸೇಮ್. ಭಗವಂತ ಎಲ್ಲಿದ್ದಾನೆ ಗೊತ್ತಿಲ್ಲ, ಭಗವಂತನನ್ನ ಹೋಗಿ ಹೇಗ್ ಸೇರ್ಬೇಕು ಗೊತ್ತಿಲ್ಲ, ಯಾವ ಬಸ್ ಹತ್ಬೇಕು ಗೊತ್ತಿಲ್ಲ, ಅಲ್ವಾ? ಯಾರಿಗಾರು ಗೊತ್ತಾ? ಆದ್ರೆ ಅವನ್ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕೆಲಸವನ್ನ ಪೂಜೆ ಅಂತ ಮಾಡಿದ್ರೆ, ಭಕ್ತಿಯಿಂದ ನಿನ್ನ ಕೆಲಸ ಮಾಡಿದ್ರೆ ಸಾಕು, ಅದು ಪೂಜೆ ಆಗತ್ತೆ. ಆ ಪೂಜೆ ಮಾಡೋದ್ರಿಂದ, ನನ್ನನ್ನೇ ಆರಾಧಿಸೋದ್ರಿಂದ, ನನ್ನನ್ನ ಪೂಜಿಸೋದ್ರಿಂದ, ನನ್ನನ್ನ ಪ್ರೀತಿಸೋದ್ರಿಂದ ನೀನು ನನ್ನನ್ನ ಬಂದು ಸೇರ್ತೀಯ. ಯಾಕೆಂದ್ರೆ ನೀನು ನನಗೆ ತುಂಬಾ ಬೇಕಾದವರು ಅಂತ. ಯಾಕೆ ಅಂತ ಅಂದ್ರೆ, ಇದು ನಮ್ಮ ಉದ್ಧಾರಕ್ಕಾಗಿ ಭಗವಂತ ಹೇಳ್ತಾ ಇರೋ ಮಾತಂತ. ಎಷ್ಟು ನಿಜ ಅಲ್ವಾ? ಅಂದ್ರೆ ನಾವು ಉದ್ಧಾರ ಆಗ್ಬೇಕು ಅಂದ್ರೆ ನಾವು ಭಗವಂತನನ್ನ ಹೋಗಿ ಸೇರ್ಬೇಕು. ಆ ಭಗವಂತನನ್ನ ಹೋಗಿ ಸೇರೋ ಮಾರ್ಗ ಆ ವೇದದಲ್ಲೋ ಉಪನಿಷತ್ತನಲ್ಲೋ ಅಥವಾ ಇನ್ನೆಲ್ಲೋ ಹೇಗಿದೆ ನಮಗ್ ಗೊತ್ತಿರ್ಲಿಲ್ಲ. ಇವತ್ತು ಭಗವಂತನೇ ಅವನ ಬಾಯಿಂದ ಹೇಳ್ತಾ ಇದ್ದಾನೆ, ನೀನು ನಿಷ್ಠೆಯಿಂದ ನಿನ್ನ ಕೆಲಸವನ್ನ ಮಾಡು, ನೀನು ಬಂದು ನನ್ನನ್ನ ಸೇರ್ತೀಯ.
ಒಬ್ಬ ನಿಜವಾದ ಪ್ರಿಯಕರ ಅವನ ಪ್ರೇಯಸಿಗೋಸ್ಕರ ಹೇಗೆ ನಾನಿಲ್ಲೇ ಕಾಯ್ತಾ ಇರ್ತೀನಿ ನೀನ್ ಬಾ ಅಂತ ಹೇಗೆ ಹೇಳ್ತಾನೋ, ಆ ರೀತಿ ಭಗವಂತ ಹೇಳ್ತಾ ಇದ್ದಾನೆ, ನಾನ್ ಕಾಯ್ತಾ ಇದ್ದೀನಿ, ನೀನ್ ಬಾ, ಯೋಚನೆ ಮಾಡ್ಬೇಡ. ಅಲ್ವಾ? ಯೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ, ಯಾವ ಪುರಾಣದಲ್ಲೂ ಯಾವ ದೇವತೆಯೂ ಸಹ ಹೇಳದ ಮಾತನ್ನ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಜಸ್ಟ್ ಕೇವಲ ನಿನ್ನ ಕರ್ಮವನ್ನ ಪ್ರೀತಿಯಿಂದ ಮಾಡಿದ್ರೆ ನೀನು ಬಂದು ನನ್ನನ್ನ ಸೇರ್ಬೋದು. ಅದ್ರ ಜೊತೆ ಆಣೆ ಮಾಡಿ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಬೇಕಾ? ಅಲ್ವಾ? ಅದಕ್ಕೆ ಹೇಳಿದ್ದು, ತುಂಬಾ ಆತ ಎಷ್ಟು ಪ್ರೀತಿಸ್ತಾನೆ ಅಂತ. ಅಂದ್ರೆ ಇಲ್ಲಿ ಭಕ್ತಿ ಅಂದ್ರೆ ಪ್ರೀತಿ ಅಂತ ಗೊತ್ತಿತ್ತು. ನಾವು ಅವನನ್ನ ನಿಷ್ಕಾಮವಾಗಿ ಅವನನ್ನ ಪ್ರೀತಿಸೋದ್ರಿಂದ ಅವನು ನಮ್ಗೆ ಎಷ್ಟು ಪ್ರೀತಿಸ್ತಾನೆ ಅಂತ ಇವತ್ತು ವಿತ್ ಪ್ರೂಫ್ ನಮಗ್ ಹೇಳ್ತಾ ಇದ್ದಾನ. ಅಲ್ವಾ? ನಮಗ್ ಗೊತ್ತಿರ್ಲಿಲ್ಲ ಯಾರನ್ನ ಹೇಗೆ ಪ್ರೀತಿಸ್ಬೇಕು, ಯಾರನ್ನ ನಂಬಬೇಕು. ಯಾಕೆಂದ್ರೆ ಭೂಲೋಕ ಮಾಯೆ, ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಮಗ್ ಏನೂ ಗೊತ್ತಿಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಯೋಚನೆ ಮಾಡ್ಬೇಡ, ನಿನ್ ಜೊತೆ ನಾನಿದ್ದೀನಿ ಅಂತ. ಹಾಗೇನೆ ಅದು ಮುಂದುವರೆದು ಹೇಳ್ತಾನೆ, ಸರ್ವಧರ್ಮಾನ್ ಅಂದ್ರೆ ಎಲ್ಲಾ ಪ್ರಕಾರದ ಧರ್ಮಗಳನ್ನ ಪರಿತ್ಯಜ್ಯ ತ್ಯಜಿಸಿ ಮಾಂ ನನ್ನನ್ನು ಏಕಂ ಮಾತ್ರ ಶರಣಂ ಶರಣು ವ್ರಜ ಹೋಗು, ಅಹಂ ನಾನು, ತ್ವಂ ನಿನ್ನನ್ನ, ಸರ್ವ ಎಲ್ಲ, ಪ್ರಾ ಪಾಪ್ಯತೆ ಪಾಪಗಳಿಂದ, ಮೋಕ್ಷ ಮೋಕ್ಷಾಯಿ ಶಮಿ ಅಂದ್ರೆ ವಿಮೋಚನೆಗೊಳಿಸುತ್ತೇನೆ, ಮಾಂ ಶುಚಃ ಶೋಚಿಸಬೇಡ. ನಮ್ಗೆ ಅದ್ರಲ್ಲೂ ಹೆಣ್ಮಕ್ಳಿಗೋ ಏನೋ ನನಗ್ ಗೊತ್ತಿಲ್ಲ, ವಿ ವಿಲ್ ಥಿಂಕ್ ಟೂ ಮಚ್. ಎಷ್ಟೋ ಜನ ಹೇಳ್ತಾರೆ, ಈ ಹೆಣ್ಣು ಮಕ್ಳು ಯಾಕೆ ಹಿಂಗ್ ಯೋಚನೆ ಮಾಡ್ತಾರಪ್ಪ, ಮಾತೆತ್ತಿದ್ರೆ ಸಾಕು ಎಲ್ಲದಕ್ಕೂ ಯೋಚನೆ ಮಾಡ್ತಾರೆ, ಎಲ್ಲದಕ್ಕೂ ಅಳ್ತಾರೆ, ಎಲ್ಲದಕ್ಕೂ ಕೂಗಾಡ್ತಾರೆ. ಆದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನ್ ಯೋಚನೆನೇ ಮಾಡ್ಬೇಡ. ಯಾಕೆ ಅಂತ ಅಂದ್ರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾಂ ಶುಚಃ. ಯೋಚನೆ ಮಾಡ್ಬೇಡ, ಶೋಚನೆ ಮಾಡ್ಲೇ ಬೇಡ. ಯಾಕೆ ಅಂತ ಅಂದ್ರೆ, ಎಲ್ಲ ಈ ಭಗವದ್ಗೀತೆಯ ಸಾರ ಈ ಶ್ಲೋಕದಲ್ಲಿ ಇದೆ ಅಂತ ಹೇಳ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಹಾಗಾಗಿಯೇ ಇದನ್ನ ನಾವು ಪ್ರತಿ ಒಂದು ಅಧ್ಯಾಯವನ್ನ ಓದಿದ ಮೇಲೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಅಂತ ಬರುತ್ತಲ್ಲ, ಅದನ್ನ ಹೇಳಲಿಲ್ಲ ಅಂದ್ರೂ ಈ ಶ್ಲೋಕ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ನೆಕ್ಸ್ಟ್ ಅಧ್ಯಾಯಕ್ಕೆ ಹೋಗ್ಬಿಡ್ತೀವಿ. ಯಾಕೆ ಅಂತಂದ್ರೆ ಎಲ್ಲ ಗೀತೆಯ ಸಾರ ಇದರಲ್ಲಿ ಇದೆ ಅಂತ ಹೇಳ್ತಾರೆ. ನನ್ನ ನಿನ್ನ ಮನಸ್ಸಿನಲ್ಲಿರೋದು ಅಂದ್ರೆ ಪ್ರೀತಿ. ಆ ಪ್ರೀತಿಯಲ್ಲಿ ಏನಿದೆ, ಅಥವಾ ನನ್ನ ಪ್ರೀತಿಯಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಆ ಅರ್ಜುನನಿಗೂ ಒಂದು ಗೊಂದಲ ಇರತ್ತೆ, ನಾನೀಗ ಯುದ್ಧ ಮಾಡ್ಬಿಟ್ರೆ ಪಾಪ ಬರತ್ತೆ, ಹಾಗಿದ್ರೆ ನನಗೆ ಪಾಪ ಬರೋದಿಲ್ವಾ ಅಂತ ಅಂದ್ರೆ, ನಿನಗೆ ಪಾಪ ಬರಬಾರ್ದು ಅಂದ್ರೆ, ನಮಗೂ ಇದೆ ಅಲ್ವಾ, ಅಯ್ಯೋ ನಾನು ಇವತ್ ದೇವಸ್ಥಾನಕ್ ಹೋಗ್ಲೇ ಇಲ್ಲ, ಪಾರಾಯಣ ಮಾಡ್ಲೇ ಇಲ್ಲ, ನನಗ್ ಪಾಪ ಬರತ್ತಾ, ನಾನು ಅತ್ತೆ ಮಾವನ್ ಸೇವೆ ಮಾಡ್ತಾ ಇದ್ದೀನಿ, ಅಪ್ಪ ಅಮ್ಮನ್ ಸೇವೆ ಮಾಡ್ತಾ ಇದ್ದೀನಿ, ಮಗು ನೋಡ್ಕೊಳ್ತಾ ಇದ್ದೀನಿ, ನನಗೂ ಪಾಪ ಬಂದ್ಬಿಡತ್ತಾ, ಅವ್ರು ಯಾರೋ ಹೇಳಿದ್ರು ಈ ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಗತ್ತಂತೆ ಅಂತ. ಹೌದಾ? ಇಲ್ಲ. ನಾವು ಯಾವಾಗ ಮನಸ್ಸಿಟ್ಟು ಅವನನ್ನ ಪ್ರೀತಿಸ್ತಾ ಹೋಗ್ತೀವಿ, ಆಗ ನಮಗೆ ಪಾಪ ಬರೋದಿಕ್ಕೆ ಸಾಧ್ಯನೇ ಇಲ್ವಂತೆ. ಯಾಕೆ ಅಂದ್ರೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಎಲ್ಲ ಧರ್ಮವನ್ನ ನೀನು ಬಿಟ್ಟು ಬಿಡು. ಎಲ್ಲಾ ಧರ್ಮವನ್ನ ಬಿಟ್ಬಿಡು ಅಂದ್ರೆ, ನಿನ್ನ
ಕರ್ಮವನ್ನ ಮಾಡಬೇಡ ಅಂತ ಹೇಳ್ತಾ ಇಲ್ಲ ಇಲ್ಲಿ. ನಿನ್ನ ಆಶ್ರಮಕ್ಕೆ, ನಿನ್ನ ವರ್ಣಕ್ಕೆ, ನಿನ್ನ ಆಶ್ರಮಕ್ಕೆ ಏನ್ ಬಂದಿದೆ ಕೆಲಸ, ಅದನ್ನ ನನಗೆ ಒಪ್ಸು ಅಂತ ಭಗವಂತ ಹೇಳಿದಾನೆ. ಇದನ್ನ ನಾವು ಅಂಡರ್ಲೈನ್ ಮಾಡಿಟ್ಕೊಬೇಕು. ಯಾವ ಧರ್ಮ, ಎಲ್ಲ ಧರ್ಮಗಳು ಅಂದ್ರೆ ಇದು ಸರಿನಾ, ಅದು ಸರಿನಾ, ಇದು ತಪ್ಪಾ, ಅದು ತಪ್ಪಾ, ಬಿಟ್ಬಿಡು. ಆದ್ರೆ ಎಲ್ಲಾ ದೇವತೆಗಳನ್ನ ನೀನು ನನ್ನ ಪರಿವಾರ ಅಂತ ತಿಳ್ಕೊ. ಯಾಕೆ ಅಂತ ಅಂದ್ರೆ, ಈಗ ನಾವು ಈ ದೇವರನ್ನ ಪೂಜೆ ಮಾಡಿ ಈ ವರವನ್ನ ಪಡಿತೀನಪ್ಪ, ಆ ದೇವರನ್ನ ಪೂಜೆ ಮಾಡಿ ಆ ದೇವರನ್ನ ವರ ಪಡಿತೀನಪ್ಪ, ಇನ್ನೊಂದ್ ದೇವರನ್ನ ಪೂಜೆ, ಈ ರೀತಿ ನೀನು ಒಬ್ಬೊಂದು ದೇವರನ್ನ ಒಂದೊಂದು ವರ ಪಡಿತಾ ಹೋದ್ರೆ ದಟ್ ಈಸ್ ನಾಟ್ ಪರ್ಮನೆಂಟ್. ಅದೆಲ್ಲವುದು ಸಹ ಟೆಂಪರರಿ. ಅದು ಮುಗಿಯೋದೇ ಇಲ್ಲ. ನಿನ್ನ ಲೈಫ್ ಸ್ಪ್ಯಾನ್ ಅಲ್ಲಿ ಇರೋದೇ ಕಲಿಯುಗದಲ್ಲಿ 100 years. ಆ 100 years ಅಲ್ಲಿ ನೀನು ಒಂದಷ್ಟು ಬರೀ ರಥ ಕತೆ ಇದನ್ನೇ ಮಾಡ್ಕೊಂಡ್ ಕೂತ್ರೆ ನಿನಗೆ ಆಗೋದಿಲ್ಲ. ಹಾಗಾಗಿ ನೀನ್ ಇದನ್ನೆಲ್ಲ, ನೀನ್ ಯಾವ ದೇವರನ್ನ ಆರಾಧನೆ ಮಾಡ್ಬೇಕು ಅಂತ ನಿನಗೇನಾದ್ರು ಇನ್ನೂ ಕನ್ಫ್ಯೂಸ್ ಇದೆಯಾ? ನಾನು ಇಷ್ಟೆಲ್ಲ ಪಾಠ ಮಾಡಿನು ಅಂದ್ರೆ, ನಾನು ಇಷ್ಟೆಲ್ಲ ಅಂತ ಅಂದ್ರೆ ಭಗವಂತ ಹೇಳ್ತಾ ಇರೋದು ಭಗವದ್ಗೀತೆಯಲ್ಲಿ ಇಷ್ಟು ಶ್ಲೋಕಗಳಲ್ಲಿ ಹೆಚ್ಚು ಕಮ್ಮಿ 560ಕ್ಕೂ ಹೆಚ್ಚು ಶ್ಲೋಕಗಳ ಅರ್ಥಗಳನ್ನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಇನ್ನೂ ನಿನಗ್ ಡೌಟ್ ಇದೆಯಾ? ಇನ್ನೂ ನೀನ್ ಯಾರನ್ನ ಪೂಜೆ ಮಾಡ್ಬೇಕು ಅಂತ? ಮಾಮೇಕಂ ಶರಣಂ ವ್ರಜ ಅಂದ್ರೆ ನನ್ನನ್ನ ಆರಾಧನೆ ಮಾಡಪ್ಪ ಸಾಕು. ನೋಡಿ ಎಷ್ಟು ಸುಂದರ ಅಂತ ಅಂದ್ರೆ, ಧರ್ಮರಾಯನಿಗೂ ಅಷ್ಟೇ ತುಂಬಾ ಗೊಂದಲ ಬರುತ್ತೆ. ನಾನು ಮಾಡಿದ್ದು ತಪ್ಪಾ ಸರಿನಾ, ಯಾರನ್ನ ಆರಾಧನೆ ಮಾಡ್ಬೇಕು, ಯಾರಿಂದ ಮೋಕ್ಷ ಸಿಕ್ಕುತ್ತೆ, ಹಾಗೆ ಹೀಗೆ ಅಂತ. ಅದಕ್ಕೆ ಭೀಷ್ಮ ಪಿತಾಮಹ ಸಹ ಹೇಳೋದು ಒಂದೇ, ಜಗತ್ಪ್ರಭುಂ ದೇವದೇವ ಮನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷತ್ ಸತತೋತ್ತಿತಃ ಅಂತ. ಅಂದ್ರೆ ನೀನೇನು ತಲೆ ಕೆಡಿಸ್ಕೋಬೇಡ, ಕೇವಲ ಜಗತ್ಪ್ರಭು ಇಲ್ಲೇ ಇದನ್ನಲ್ಲ ಶ್ರೀಕೃಷ್ಣ, ಅವನನ್ನ ಆರಾಧನೆ ಮಾಡ್ಬಿಡು ಸಾಕು, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾನೆ. ಅದೇ ರೀತಿ ಇಲ್ಲಿ ಇದಕ್ಕಿಂತ ಮುಂಚೆ ಅಂದ್ರೆ ವಿಷ್ಣು ಸಹಸ್ರನಾಮಕ್ಕಿಂತ ಮುಂಚೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ, ನೀನು ತಲೆ ಕೆಡಿಸ್ಕೋಬೇಡ, ಮಾಮೇಕಂ ಶರಣಂ ವ್ರಜ, ನೀನು ನನಗ್ ಶರಣಾಗ್ಬಿಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ಹಾಗೇನೆ ಇಲ್ಲಿ ಧರ್ಮಾಚರಣೆಯನ್ನ ಬಿಟ್ಟು ಬಿಡು ಅಂತ ಇಲ್ಲಿ ಹೇಳ್ತಾ ಇದೆ ಅಲ್ವಾ. ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಕೆಲವರು ಯಾವ ಧರ್ಮಾಚರಣೆಯನ್ನ ಬಿಡಬೇಕು ಅಂತ ನಮ್ಗೊಂದು ಮತ್ತೆ ಕ್ವಶನ್ ಮಾರ್ಕ್, ದೊಡ್ಡ ಕ್ವಶನ್ ಮಾರ್ಕ್. ಯಾವ ಧರ್ಮ ಬಿಡಬೇಕ್ರಿ? ಇಲ್ಲಿ ಧರ್ಮಾಚರಣೆಯನ್ನ ಬಿಡು ಅಂದ್ರೆ ಧರ್ಮದ ಆಚರಣೆಯನ್ನ ಬಿಡು ಅಂತ ಅಲ್ಲ. ಧರ್ಮದ ಆಚರಣೆ ಮಾಡಿದಾಗ ನೀನು ಫಲ ಬಿಡ್ತೀಯಲ್ಲ, ಆ ಧರ್ಮದ ಫಲವನ್ನ ನೀನು ಬಿಟ್ಟು ಬಿಡು. ನಾನಿವತ್ತು ಎಲ್ರಿಗೂ ಅಡಿಗೆ ಮಾಡಿದೀನಿ, ನನಗೆ ಸೂಪರ್ ಅನ್ಲಿ, ಬೆಸ್ಟ್ ಅನ್ಲಿ ಬೇಡ, ಭಗವಂತ ನಿನಗ್ ಪ್ರಸಾದ ಮಾಡಿದೀನಿ, ದಟ್ಸ್ ಇಟ್. ಅಂದ್ರೆ ಇದು ಒಂದು ಚಿಕ್ಕ ಉದಾಹರಣೆ. ಹಾಗೇನೆ ಶರಣಾಗತಿ, ಶರಣಂ ವ್ರಜ. ಯಾಕೆ ಶರಣಾಗ್ಬೇಕಪ್ಪ ಅಂದ್ರೆ ಅವನೇ ಸರ್ವೋತ್ತಮ ಕಣ್ರಿ, ಅವನು ಬಿಟ್ಟು ಬೇರೆ ಯಾರೂ ಇಲ್ಲ. ಇದನ್ನ ಅವನೇ ಹೇಳ್ತಾ ಇದ್ದಾನೆ, ನನಗೆ ಶರಣಾಗು. ಹೇಗ್ ಶರಣಾಗ್ಬೇಕು? ಭಗವದ್ಗೀತೆ ಓದೋದ್ರ ಮೂಲಕನ, ಭಗವದ್ಗೀತೆ ಕೇಳೋದ್ರ ಮೂಲಕನ, ಭಾಗವತ ಕೇಳ್ಬೇಕಾ, ವಿಷ್ಣು ಪುರಾಣ ಕೇಳ್ಬೇಕಾ, ಇನ್ನೇನ್ ಕೇಳ್ಬೇಕು ಹೇಳಿ? ನಾನು ಕುತ್ಕೊಂಡ್ ಕೇಳ್ತೀನಿ, ನಾನು ಅವನಿಗೆ ಶರಣಾಗ್ಬೇಕು. ನೀವೇನ್ ಕೇಳು ಶರಣಾಗೋ ಅವಶ್ಯಕತೆ ಇಲ್ಲ. ಕೇವಲ ನಂಬಿಕೆಯಿಂದ ನೀವು ಶರಣಾಗ್ಬೇಕು. ಭಗವಂತ ಇದ್ದಾನೆ, ಭಗವಂತ ಇದ್ದಾನೆ ಅಂತ ಬಾಯಲ್ಲಲ್ಲ, ಮನಸ್ಸಿನಿಂದ ಭಗವಂತ ಇದ್ದಾನೆ. ಯಾಕೆ ಅಂತ ಅಂದ್ರೆ ಅವನು ಏನು ಕೊಡ್ತಾನೋ ಅದು ತುಂಬಾ ಬೆಸ್ಟ್ ಆಗಿರುತ್ತೆ ಕಣ್ರಿ. ಅದೇ ರೀತಿ ನಮಗೆ ಯಾವಾಗ ಏನ್ ಬೇಕೋ ಅದನ್ನ ಕೊಡ್ತಾನೆ. ಅದಕ್ಕೆ ಅಲ್ವಾ ಹೇಳೋದು, ಮನಸ್ಸೇ ಯೋಚನೆ ಮಾಡ್ಬೇಡ, ಭಗವಂತ ಇದ್ದಾನೆ ಅಂತ. ಹಾಗೇನೆ ಪೂಜೆ ಅಂದ್ರೆ ಅರ್ಥ ಏನು ಅಂದ್ರೆ ದೇವರು ಖುಷಿ ಪಡೋದು. ಈಗ ಹೆಣ್ಮಕ್ಳಿಗೆ ನಾವು ಮಡ್ಲಕ್ಕಿ ಕೊಡ್ತೀವಿ, ಯಾಕೆ ಕೊಡ್ತೀವಿ ಗೊತ್ತಾ? ಅವ್ರು ಖುಷಿ ಆಗ್ತಾರೆ ಅಂತ. ಅವ್ರಿಗೆ ಖುಷಿ ಯಾವಾಗ ಆಗುತ್ತೆ? ಅವರಿಗೆ ಇಷ್ಟದ ಸಾಮಾನುಗಳು ಕೊಟ್ಟಾಗ. ಅದೇ ರೀತಿ ಇಲ್ಲೂ ಸಹ ಭಗವಂತನಿಗೆ ಇಷ್ಟದ ಸಾಮಾನನ್ನ ಕೊಡ್ಬೇಕು. ಏನ್ ಕೊಡ್ಬೇಕು? ಯಾವ ಹೂ ಕೊಡ್ಬೇಕು? ತುಳಸಿ ಕೊಡ್ಲಾ, ಪಾರಿಜಾತ ಕೊಡ್ಲಾ, ಗರ್ಕೆ ಕೊಡ್ಲಾ, ಗಂಗೆ
ನೀರನ್ನೇ ತಂದು ಅಭಿಷೇಕ ಮಾಡ್ಲಾ? ಬೇಡ. ಅದ್ಯಾವುದು ಮಾಡೋ ಅವಶ್ಯಕತೆನೇ ಇಲ್ಲ. ಮತ್ತೇನ್ ಕೊಡ್ಬೇಕು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ ಹೊರಗಿನ ಯಾವ ವಸ್ತುವಿನಿಂದಲೂ ನೀನು ನಿನ್ನ ಭಗವಂತನನ್ನ ಒಲಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹೊರಗಡೆ ಇರದ ವಸ್ತು, ನಿನ್ನಲ್ಲಿ ಇರುವಂತಹ ವಸ್ತು, ಆ ಮನಸ್ಸನ್ನ ಭಗವಂತನಿಗೆ ಅರ್ಪಿಸಿ ಭಗವಂತನನ್ನ ಪ್ರೀತಿಸು. ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದೇ ಹಣ್ಣಿಡು, ಕೊನೆಗೆ ಒಂದ್ ಸ್ಪೂನ್ ಸಕ್ಕರೆ ಇಡು ಸಾಕು. ಆದ್ರೆ ಭಗವಂತ, ನಿನ್ ಪ್ರೀತಿಗೋಸ್ಕರ ಇಡ್ತಾ ಇದ್ದೀನಿ. ನನ್ಗೀಗ ಗೊತ್ತಾಗೋಯ್ತು ನೀನ್ ನನ್ನನ್ನು ಪ್ರೀತಿಸ್ತಾ ಇದೀಯಾ ಅಂತ, ಅದಕ್ಕೋಸ್ಕರ ಇಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಪ್ರೀತಿ ಬಿಟ್ಟು ಬೇರೆ ಏನೂ ಇರೋದಿಲ್ಲ ರೀ. ಹೇಳ್ತಾ ಹೋಗ್ತಾರೆ. ಇದಕ್ಕೊಂದು ಪುಟ್ಟ ಕತೆ ಹೇಳ್ಬೇಕು ಅಂತ ಅಂದ್ರೆ, ಆ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಪ್ರತಿದಿನ ಭಗವಂತನಿಗೆ ನೈವೇದ್ಯವನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅವನು ಏನ್ ತಗೊಂಡ್ ಹೋಗ್ತಾನೆ ಅದನ್ನೇ ದೇವಸ್ಥಾನದಲ್ಲಿ ನೈವೇದ್ಯ ಮಾಡ್ತಾ ಇರ್ತಾರೆ. ಒಂದು ದಿನ ಏನಾಗುತ್ತೆ, ಅವನು ದೇವಸ್ಥಾನಕ್ಕೆ ನೈವೇದ್ಯವನ್ನ ತಗೊಂಡು ಹೋಗಿದ್ದಾನೆ. ಆದ್ರೆ ಪಾತ್ರೆಯಲ್ಲಿ ನೈವೇದ್ಯನೇ ಇರೋದಿಲ್ಲ. ಪುರೋಹಿತರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ. ಏನ್ರಿ ನೀವು ನೈವೇದ್ಯನೇ ತಂದಿಲ್ಲ, ಖಾಲಿ ಪಾತ್ರೆ ತಗೊಂಡ್ಬಂದಿದ್ದೀರಾ, ನಿಮಗ್ ಭಗವಂತ ಒಳ್ಳೇದೇ ಮಾಡಲ್ಲ, ಹಾಗೆ ಹೀಗೆ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಪ್ರತಿದಿನ ನಾನು ಭಗವಂತನಿಗೆ ನೈವೇದ್ಯ ತಗೊಂಡ್ ಬರ್ತಾ ಇದ್ದಿದ್ದು, ಇವತ್ತೂ ಸಹ ನಾನು ಭಗವಂತನಿಗೆ ನೈವೇದ್ಯ ತರ್ತಾ ಇದ್ದೆ. ಆದ್ರೆ ದೇವಸ್ಥಾನಕ್ಕೆ ಬರುವ ದಾರಿಯಲ್ಲಿ ಇಬ್ರು ಮಕ್ಕಳು ತುಂಬಾ ಹಸಿದು ಆ ಹಸಿವಿನಿಂದ ನರಳ್ತಾ ಇದ್ರು. ಆ ನರಳಾಟ ನನಗೆ ನೋಡ್ಲೋದಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ನೈವೇದ್ಯವನ್ನ ಸಂಪೂರ್ಣ ಅವರಿಗೆ ತಿನ್ನಿಸಿ ನೀರನ್ನ ಕುಡ್ಸಿ ಬಂದೆ. ಆ ಮಕ್ಕಳು ಸಂತೋಷ ಆದ್ರು. ಆ ಸಂತೋಷದಲ್ಲಿ ನನಗನ್ನಿಸ್ತು ಭಗವಂತ ಪ್ರೀತಿಯಾದ ಅಂತ. ಹಾಗಾಗಿ ಭಗವಂತನಿಗೆ ಇವತ್ತು ನಾನು ನೈವೇದ್ಯವನ್ನ ತಂದಿಲ್ಲ ಅಂತನಂತೆ. ಅಂದ್ರೆ ಹೌದು ರೀ, ನಾವು ಮಾಡುವಂತಹ ಪೂಜೆ ಏನಿದೆ ಅದು ಕಾಯಿಕ ಪೂಜೆ, ಮಾನಸಿಕ ಪೂಜೆ, ವಾಚಿಕ ಪೂಜೆ ಆಗಿರ್ಬೇಕು. ಇವತ್ತು ನಾನು ಮೃಷ್ಟಾನ್ನ ಭೋಜನವನ್ನ ಮಾಡಿ ಯಾರೋ ಮನೆ ಹೊರಗಡೆ ಹಸ್ಕೊಂಡಿದ್ದಾರೆ, ನಾನು ಅವ್ರಿಗೆ ಊಟ ಹಾಕಿಲ್ಲ ಅಂತ ಅಂದ್ರೆ ಕಾಯಿಕ ಪೂಜೆ ಆಗೋದೇ ಇಲ್ಲ. ಅವನು ಏನ್ ನೈವೇದ್ಯ ಮಾಡ್ದ ಅದು ಕಾಯಿಕ ಪೂಜೆ. ಹಾಗೆ ಮಾನಸಿಕ ಪೂಜೆ, ಅವನು ಊಟ ಕೊಡ್ಬೇಕಾದ್ರೆ ಹೇಳ್ತಾನೆ, ಭಗವಂತ ನಿನ್ನ ನೈವೇದ್ಯ ಅಂತ ನಾನು ಇವ್ರಿಗೆ ಊಟ ಕೊಡ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡ. ವಾಚಿಕ ಪೂಜೆ, ಪುರೋಹಿತರು ಅಷ್ಟೆಲ್ಲ ಬೈದ್ರುನು ಇಲ್ಲ, ಇದೇ ಸರಿಯಾಗಿದ್ದು, ಇದು ನನ್ನ ಭಗವಂತನ ಪೂಜೆ ಅಂತ ಅವನು ಮಾಡ್ತಾ ಹೋಗ್ತಾನೆ. ಹಾಗೆ ನಮ್ಮ ಪೂಜೆಗಳು ಕಾಯಿಕ, ವಾಚಿಕ ಮತ್ತು ಮಾನಸಿಕ ಪೂಜೆಗಳಾಗಿರ್ಬೇಕು. ಹಾಗೇನೆ ಅಹಂ ತ್ವಾ ಸರ್ವ ಪಾಪೇಭ್ಯಃ ಅಂದ್ರೆ ನಮ್ಮ ಎಲ್ಲ ಪಾಪಗಳನ್ನ ತೊಳೆದು ಹಾಕ್ತಾನಂತೆ. ಮೋಕ್ಷ ಇಚ್ಛಾಮಿ ಮಾ ಶುಚಃ, ಎಲ್ಲ ಪಾಪಗಳನ್ನ ಕಳೆದು ನಮಗೆ ಮೋಕ್ಷದ ಸುಖವನ್ನ ಕೊಡ್ತಾನಂತೆ ಭಗವಂತ. ಹಾಗಂದ್ರೆ ನಾನು ಏನೇನ್ ತಪ್ಪು ಮಾಡಿದೀನಿ ಈ ಜನ್ಮದ್ದೆಲ್ಲ ಕ್ಷಮಿಸ್ಬಿಡ್ತಾನ ಭಗವಂತ ಅಂದ್ರೆ, ಇದಕ್ಕೆ ಮಧ್ವಾಚಾರ್ಯರು ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಈ ಜನ್ಮದ್ದು ಅವನು ಕಳಿಯೋದಿಲ್ಲ. ಅಯ್ಯೋ ದೇವಾ, ಈ ಜನ್ಮದ ಪಾಪ ಕಳಿಯಲ್ವಾ, ಹಾಗಿದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನಗ್ತಾ ಅವ್ರು ಹೇಳ್ತಾರೆ, ಅಯ್ಯೋ ಮಂಕೆ, ಈ ಜನ್ಮದ ಪಾಪಗಳಷ್ಟೇ ಅಲ್ಲ, ನಿನ್ನ ಹಿಂದಿನ ಜನ್ಮದ ಪಾಪ, ನೀನು ಮುಂದೆ ಮಾಡ್ತಿದ್ಯಲ್ಲ ಆ ಪಾಪ ಎಲ್ಲವನ್ನ ಕಳೆದು ಭಗವಂತ ನಿನಗೆ ಮೋಕ್ಷವನ್ನ ಕೊಡ್ತಾನೆ. ಯೋಚನೆ ಮಾಡ್ಬೇಡ, ಯಾಕೆ ಯೋಚನೆ ಮಾಡ್ತಾ ಇದೀಯಾ ಅಂತ. ನಾವು ಕೇವಲ ಪಾಪ ಕಳೀತ, ನಾನೇನೋ ನಿನ್ನೆ ತಪ್ಪು ಮಾಡ್ದೆ, ಮೊನ್ನೆ ತಪ್ಪು ಮಾಡ್ದೆ, ಆ ಪಾಪಗಳನ್ನ ಕಳೀತಾನ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಅವನು ನಮ್ಮ ಜನ್ಮ ಜನ್ಮಗಳ ಪಾಪವನ್ನ ಕಳೆದು ಅವನು ನಮಗೆ ಮೋಕ್ಷದ ಪನ್ನೀರನ್ನ ಕೊಡ್ತಾನಂತೆ ಭಗವಂತ. ಸೊ ಅವನು ನಮಗೆ ಆ ಮೋಕ್ಷದ ಪನ್ನೀರು ಕೊಡ್ತಾನೆ ಅಂತ ಅಂದ್ರೆ ನಾವು ಯಾಕೆ ಕಾಯಿಕ ಪೂಜೆ, ಮಾನಸಿಕ ಪೂಜೆ ಹಾಗೆ ವಾಚಿಕ ಪೂಜೆಯನ್ನ ಮಾಡಬಾರದು? ಎಲ್ಲಾ ಧರ್ಮಗಳಿಗಿಂತ ಮಿಗಿಲಾದ ಧರ್ಮ ಭಗವಂತನನ್ನ ಪ್ರೀತಿಸೋದು ಅಂತ ನಾವ್ ಯಾಕೆ ತಿಳ್ಕೊಳ್ಳೋದಿಲ್ಲ? ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂದ್ರೆ ಅದನ್ನೇ ಹೇಳ್ತಾ ಇರೋದು. ನೀನು ಎಲ್ಲವನ್ನ ತ್ಯಜಿಸಿ ನನ್ನನ್ನ ಪ್ರೀತಿಸು ಸಾಕು, ಅದೇ ನಿನ್ನ ದೊಡ್ಡ ಧರ್ಮ. ಒಬ್ಬ ಭಕ್ತನಿಗೆ ದೊಡ್ಡ ಧರ್ಮ ಯಾವುದು ಅಂದ್ರೆ ಭಗವಂತನನ್ನ ಪ್ರೀತಿಸೋದು. ಅದಕ್ಕಿಂತ
ಹೆಚ್ಚಾಗಿ ಭಗವಂತ ನಮ್ಮನ್ನ ಪ್ರೀತಿಸ್ತಾನೆ ಅಂತ ಗೊತ್ತಾದ ಮೇಲೆ ಇನ್ನಷ್ಟು ಮಗದಷ್ಟು ನಮಗೆ ಅವನ ಮೇಲೆ ಭಕ್ತಿ ಪ್ರೀತಿ ಎರಡೂ ಹೆಚ್ಚಾಗ್ತಾ ಹೋಗುತ್ತೆ ವಿನಃ ಯಾವುದೇ ಕಾರಣಕ್ಕೂ ನಂಬಿಕೆಯೂ ಸಹ ಸಾಸಿವೆ ಕಾಳಷ್ಟೂ ಸಹ ಕಮ್ಮಿ ಆಗದ ಹಾಗೆ ನೋಡ್ಕೊಳ್ಳೋ ಭಾರ ನಮ್ಮ ಮನಸ್ಸಿಂದು. ಆ ಮನಸ್ಸಿಗೆ ಹೇಳ್ಬೇಕು, ನೋಡು ಭಗವಂತ ನನ್ನನ್ನ ಪ್ರೀತಿಸ್ತಾ ಇದ್ದಾನೆ, ನೀನು ಯಾಕೆ ಏನೇನೋ ಯೋಚನೆ ಮಾಡ್ತೀಯ, ಯೋಚನೆ ಮಾಡಬೇಡ ಮನಸ್ಸೇ ಅಂತ ಆ ಮನಸ್ಸಿಗೆ ನಾವು ಬುದ್ಧಿಯನ್ನ ಹೇಳ್ಬೇಕು. ಇವತ್ತಿನಿಂದ ಗಂಡನಿಗೆ ಬುದ್ಧಿ, ಹೆಂಡತಿಗೆ ಬುದ್ಧಿ, ಮಕ್ಕಳಿಗೆ ಬುದ್ಧಿ, ಅವ್ರಿಗೆ ಬುದ್ಧಿ, ಇವ್ರಿಗೆ ಬುದ್ಧಿ, ಯಾರಿಗೂ ಬುದ್ಧಿ ಹೇಳ್ಬೇಡ್ರಿ. ಕೂತ್ಕೊಂಡು ನಿಮ್ ಮನಸ್ಸನ್ನೇ ಕೂರ್ಸ್ಕೊಂಡು ದಿನಾ ಅರ್ಧ ಗಂಟೆ ಪಾಠ ಮಾಡಿ, ಭಗವಂತ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ, ನಾನು ನನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಷ್ಟೇ, ಇದನ್ನ ನೀನ್ ಅರ್ಥ ಮಾಡ್ಕೋ ಅಂತ. ಅಲ್ವಾ? ಯೋಚನೆ ಮಾಡಿ. ಯಾಕೆ ಅಂತ ಅಂದ್ರೆ ಹೇಳಿದಷ್ಟು ಸುಲಭ ಖಂಡಿತ ಅಲ್ಲ. ನನಗೂ ಅರ್ಥ ಆಗತ್ತೆ. ಹಾಗೇನೆ ಭಗವಂತ ಇಡೀ ಗೀತೆಯ ಸಾರವನ್ನ ಹೇಳ್ತಾ, ಯಾರಿಗೆ ಗೀತೆಯ ಅರ್ಥ ಆಗೋದಿಲ್ಲ, ಯಾರಿಗೆ ಗೀತೆಯನ್ನ ಹೇಳ್ಬಾರ್ದು ಅಂತ ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನ ನಾಳೆಯ ತರಗತಿಯಲ್ಲಿ ಖಂಡಿತ ನೋಡೋಣ. ಸದ್ಯಕ್ಕೆ ಮನಸ್ಸು ತುಂಬಿ ಮನಸ್ಸಿನಿಂದ ಹೇಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನೀನ್ ಪ್ರೀತಿಸ್ತಾ ಇದೆಯಾ ಅಲ್ವಾ? ದಟ್ ಈಸ್ ಮೋರ್ ದನ್ ಎನಫ್ ಫಾರ್ ಮೀ. ಅಲ್ವಾ? ಯೋಚನೆ ಮಾಡಿ. ಯಾರೋ ಪ್ರೀತಿಸ್ತಾ ಇಲ್ಲ, ಆಣೆ ಪ್ರಮಾಣ ಮಾಡಿರೋದು ಯಾರೋ ಮನುಷ್ಯರಲ್ಲ, ಭಗವಂತ ಅಲ್ವಾ? ನಾವು ಅವನಿಗೂ ಆಣೆ ಮಾಡೋಣ, ಏನಗೂ ಆಣೆ ರಂಗ, ನಿನಗೂ ಆಣೆ ಅಂತ. ಯೋಚನೆ ಮಾಡಿ. ಥ್ಯಾಂಕ್ ಯು.